ಈಗೆಲ್ಲ ತಪ್ಕೊಳ್ಳಿ ಅಮ್ಮನಲ್ಲಿ ಬನ್ನಿ ಹಿಂಗೆ ಮಾಡಿ ಸಾಕು ಸಾಕು ಕಬ್ಬನ್ ಬಾರ್ ಈಗೆಲ್ಲ ತಪ್ಕೊಳ್ಳಿ ಅಮ್ಮನಲ್ಲಿ ಬನ್ನಿ ಹಿಂಗೆ ಮಾಡಿ ಸಾಕು ಸಾಕು 1 ಲಕ್ಷ ಸಬ್ಸ್ಕ್ರೈಬರ್ ಅಂದರೆ ಫ್ರೆಂಡ್ಸ್ ನೋಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬರ್ ಆಯ್ತಾರೆ. ಆದರೆ ನೋಡಿ ಇದು ಇವಾಗ ತೋರಿಸ್ತಾ ಇದೆ ಅಮ್ಮ. ನಮಗಂತೂ ಇದು ಬರೀ ವಿಡಿಯೋದಲ್ಲಿ ಅಮ್ಮ ನೋಡಿದಾಗ ತೋರಿಸ್ದಾಗ ನೋಡಿದೆ. ಈಗ ನಮಗೆ ಬಂದೈತೇನೋ ಅದಕ್ಕಿಂತ ಜಾಸ್ತಿ ಖುಷಿ ಆಯ್ತಾ ಇದೆ ಫ್ರೆಂಡ್ಸ್. ನಾವು ಇದನ್ನ ಹತ್ರದಿಂದ ಇವಾಗಲೇ ನೋಡಿರೋದು. ಇದು ನೋಡಿ ಅಮ್ಮಂಗೆ ಬಂದಿರೋದು, ಅಮ್ಮನೇ ಇಟ್ಕೊಂಡಿದ್ದಲ್ಲ. ಅಮ್ಮ ಇಟ್ಕೊಂಡ್ರೇನೆ ಇದಕ್ಕೆ ಲುಕ್ ಇರೋದು. ಇದು ಅಮ್ಮನಿಗೆ ಬಂದಿರೋದು ಸಿಲ್ವರ್ ಬಟನ್. ಇದು ಬಂದು 1 ಲಕ್ಷ ಸಬ್ಸ್ಕ್ರೈಬರ್ ಆದರೆ ಫ್ರೆಂಡ್ಸ್ ಇದು ಬರೋದು ಅದು ಅಮ್ಮನ ದೊಡ್ಡ ಗುಣ, ಎಲ್ಲ ಪ್ರೀತಿಯಿಂದ ಬಂದಿದೆ ಅಂತ. ಆದರೆ ಫ್ರೆಂಡ್ಸ್ ಇದನ್ನ ನಾವು ಅಮ್ಮ ವಿಡಿಯೋದಲ್ಲಿ ತೋರಿಸ್ದಾಗ ನೋಡಿದ್ರೆ ಈಗ ಎಲ್ಲರೂ ನಾವು ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದೀವಿ. ಏನೋ ಒಂಥರ ಖುಷಿ ಆಗ್ತಾ ಇದೆ. ಅಮ್ಮನಿಗೆ ಡೈಮಂಡ್ ಬರೋ ತರ ಆಗ್ಲಿ. ನಾನು ನಂಬಿರೋ ಕೊರಗಜ್ಜ, ಆ ಕೊರಗಜ್ಜನ ಹತ್ರ ಕೇಳ್ಕೊಳ್ತಾ ಇದೀನಿ ಎಲ್ರಿಗೂ ಬೇಗ ಇದು ನನಗೂ ಅದೇ 1 ಲಕ್ಷ ಆಗಿ ಡೈಮಂಡ್ ಬರ್ಲಿ ಅಮ್ಮಂಗೆ. ಬರ್ಲಿ ಎಲ್ರಿಗೂ ಬೇಗ ಆದಷ್ಟು ಕೇಳ್ಕೊಳ್ತೀನಿ ನಾನು. ಅದೇ ನಾನು ಹೇಳ್ತಾ 10 ಲಕ್ಷನೇ ಮಿಲಿಯನ್ನು, ಅದೇ ಗೋಲ್ಡ್ ಬರಲಿ ಅಂತ ನಾವೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೀವಿ. ಡೈಮಂಡ್ ಬಂದೇ ಬರುತ್ತೆ. ಕೊಡಿ ಇಲ್ಲೇ ವಿಡಿಯೋ ಮಾಡಿ. ಅಕ್ಕನಿಗೆ ಸಿಲ್ವರ್ ಬಟನ್ ಬಂದಿದೆ ಅಂತ ವಿಡಿಯೋ ಮಾಡಿ ನೋಡಿ. ಇದು ಅಮ್ಮಂಗೆ ಬಂದಿರೋ ಸಿಲ್ವರ್ ಬಟನ್ 1 ಲಕ್ಷ ಸಬ್ಸ್ಕ್ರೈಬರ್ಗೆ. ಇದಕ್ಕೆ ಎಲ್ಲರೂ ಕಾಯ್ತೀವಿ. ಎಷ್ಟು ಕಷ್ಟ ಪಡ್ಬೇಕು ನೋಡಿ. ಇದಕ್ಕೆ ಕಾಯ್ಬೇಕು ಎಲ್ಲರೂ. ನಾನು ಹಿಂಗ್ ಮಾಡೋದಿಲ್ಲ. ಬಂದಿರೋ ಸಿಲ್ವರ್ ಬಟನ್ ಇದು. ಫ್ರೆಂಡ್ಸ್ ನೋಡಿ ಮಾತಾಡಕ್ಕೆ ಏನು ಕಳ್ಕೊಳ್ಳೋದೇನಿಲ್ಲ. ಎಲ್ಲರೂ ಇಲ್ಲಿ ಸೇರಿದ್ದು ಎಲ್ಲರೂ ಒಂದು ಮನಸ್ಸು ಭಾವನೆ ಒಳ್ಳೇದು ಅಂತೇಳಿ ಸೇರಿದ್ದು. ಯಾವ ತರ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೆ ಈ ಮೆಮೊರೀಸ್ ಅಂತೂ ನಮ್ಗೆ ಮರೆಯಕ್ಕಾಗಲ್ಲ. ಡೈಲಿ ಕೆಲ್ಸದ ಟೆನ್ಷನ್, ಮನೆ ಟೆನ್ಷನ್ ಇರ್ತಿದ್ದೋ. ಆದ್ರೆ ಇವತ್ತಂತೂ ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ನಾನು ಯಾವಾಗೂ ಟೆನ್ಷನ್ ಮಾಡ್ಕೊಳ್ಳಲ್ಲ. ಬರ್ತಾ ಇರ್ಲಿ, ಹೋಗೋದು ಹೋಗ್ತಾ ಅಷ್ಟೇ. ಏನಕ್ಕೆ ಟೆನ್ಷನ್ ಮಾಡ್ಕೋಬೇಕು? ಜೀವನ ಇದೆಯಾ, ಒಂದು ಕೊಯ್ತಾ ಇರ್ಬೇಕು. ಖುಷಿ ಆಯ್ತು ನನಗಂತೂ ನಿಜವಾಗಿ. ಆಗುತ್ತೆ ಒಂದು 5 ಜನ ಬರ್ತಾರೋ ಬರಲ್ಲ. ನಾನು ನೋಡಿದೆ ಮೆಸೇಜ್ ನಲ್ಲಿ 120 ಜನ ಇತ್ತು. ಇದ್ರಾಗ ಒಂದು 100 ಜನರೇ ಪಕ್ಕ ಬರ್ತಾರ ಅನ್ಕೊಂಡೆ ನಾನು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತು ನಮ್ದು ಮೀಟಪ್ ಅಂದ್ಬಿಡು ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಎಲ್ಲರೂ ಮಾಡಿ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ಜೇನಿನ ಗೂಡು ನಾವೆಲ್ಲ. ಯೂಟ್ಯೂಬ್ ಫ್ಯಾಮಿಲಿ ನಾವೆಲ್ಲ ಯಾವತ್ತೂ ಬೇರೆ ಆಗ್ಬಾರ್ದು. ಇದೇ ತರ ಎಲ್ಲರೂ ಇದೇ ತರ ಒಗ್ಗಟ್ಟಾಗಿರೋಣ. ಯಾವಾಗ ಆಗತ್ತ ಅವಾಗ ಮೀಟಪ್ ಮಾಡೋಣ, ಎಲ್ಲರೂ ಖುಷಿಯಾಗಿರೋಣ. ಆಯ್ತಾ? ನಾನು ಇನ್ನೊಂದ್ಸರಿ ಹೇಳ್ತೀನಿ, ತುಂಬಾ 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 ಥ್ಯಾಂಕ್ ಯು. ತುಂಬಾ ಖುಷಿ
ಖುಷಿಯಾಗಿದ್ದೀವಿ ನಾವೆಲ್ಲ. ಎಲ್ಲಾರ್ಗೂ ಮರೆತು ಕಬ್ಬನ್ ಪಾರ್ಕಲ್ಲಿ ಎಂಜಾಯ್ ಮಾಡಿದ್ವಿ. ಎಲ್ಲಾರ್ಗೂ ಮರೆತು ಇವತ್ತು ಅಮ್ಮನ ಜೊತೆ ಎಂಜಾಯ್ ಮಾಡಿದ್ವಿ. ನಮ್ಮನ್ನ ಯಾರು ಭಯಂಗಿಲ್ಲ, ಲೇಡೀಸ್ ಫಸ್ಟ್. ನಾನು ನಿಜವಾಗ್ಲೂ ಹೇಳ್ತೀನಿ, ಇಷ್ಟು ಅರ್ಧ ಜನ ಹೋದ್ಮೇಲೆ ಅರ್ಜೆಂಟು ಅಂತ ಸ್ವಲ್ಪ ಇವತ್ತೆಲ್ಲ ಕೆಲಸ ಇರುತ್ತೆ ಅಂತ ಹೋದ್ರು. ಎಲ್ರಿಗೂ ಹೇಳ್ತೀನಪ್ಪ, ಥ್ಯಾಂಕ್ಸ್ ರಪ್ಪ, ಒಂಚೂರು ಅಲ್ಲಿ ನಿಂತ್ಕೊತೀನಿ ಇದನ್ನೇ ಹಿಂಗೆ ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಡ್ಯಾನ್ಸ್ ಮಾಡ್ತಾ ಇದ್ರು, ಮಾಡಿ ಡ್ಯಾನ್ಸ್. ಪಲಾವ್ ಜಾಸ್ತಿ ಅದು ಬೇರೆ ವೆರೈಟಿ ತಿನ್ನಲ್ಲ ಇವತ್ತು. ಡ್ಯಾನ್ಸ್ ಮಿಕ್ಸ್ ಮಾಡಿ ಡ್ಯಾನ್ಸ್. ಮತ್ತೆ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಸ್ವಲ್ಪ ನಮಗೆ ಸುಸ್ತಾಗೈತೆ. ಯಾಕೆ ಅಂದರೆ ಇವಾಗ ಎಲ್ಲ ಚೆನ್ನಾಗಿ ಪಲಾವು, ಚಿತ್ರಾನ್ನ ಮತ್ತು ನೀನೇನು ತಂದಿದೆ ಫ್ರೂಟಾ. ಇವಳು ಎಲ್ಲರಿಗೂ ಸೆಕೆಯಲ್ಲಿ ಫ್ರೂಟ್ ತಗೊಬಂದು ತಿನ್ಸವಳೆ. ಫ್ರೆಂಡ್, ಒಳ್ಳೆ ಕೆಲಸ ಆಯಿತು. ಯಾಕಂದರೆ ನಾವಿವಾಗ ಎಲ್ಲರೂ ಪಲಾವು, ಚಿತ್ರಾನ್ನ, ಲೆಮನ್ ರೈಸು ಎಲ್ಲನೂ ತಗೊಂಡು ಬಂದಿದ್ದು. ಇವಾಗ ನಮ್ಮ ಮನೆಗೆದನು ಇನ್ನು ಪಲಾವಿತ್ತು ನಾನು ತಂದಿದ್ದು. ಎಲ್ಲರಿಗೂ ಹಂಚಕ್ಕೆ ಹೋಗಿದ್ದಾನೆ ನೋಡಿ, ಅಲ್ಲಿ ಹಂಚ್ತಾ ಇದ್ದಾನೆ. ಆಮೇಲೆ ಇವತ್ತು ಫುಲ್ಲು ತುಂಬ ಚೆನ್ನಾಗಿ ಹಾಡುಗಳು ಹೇಳಿದ್ದಾನೆ ನಮ್ಮ ಅನಿ. ಎಲ್ಲ ಬರೀ ಪುನೀತ್ ರಾಜ್ಕುಮಾರ್ ಹಾಡು ಹೇಳಿದ್ದಾನೆ. ಮತ್ತು ಕವೆ, ನಿನ್ನ ಚಾನಲ್ ಹೆಸರು ಹೇಳು, ಜೋರಾಗಿ ಹೇಳು. ಮತ್ತು ನನ್ನ ಹತ್ರ ಇವಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಂದು ಯಾವ ಊರು ಕವೆ? ಉತ್ರಳ್ಳಿ ಅಂದರೆ ಸ್ವಂತ ಊರೇ ಉತ್ರಳ್ಳಿಯಾ? ತುಮಕೂರು ಅಂದರೆ ನಮ್ಮೂರ ಕಡೆ ಹೇಳಿ ಇವಳು. ಫ್ರೆಂಡ್ಸ್, ನಮ್ಮೂರು ಬಂದು ಹಾಸನ, ಇವಳು ತುಮಕೂರು. ಅದಕ್ಕೆ ನಮಗೆ ಜಾಸ್ತಿ ಫ್ರೆಂಡ್ ಆಗೋರು ಒಂದು 3 ಜನ ಹಾಸನದ ಕಡೆಯವರು. ಎಲ್ಲರೂ ಫ್ರೆಂಡ್ ಆಗಿದ್ವಿ. ಆದರೆ ಎಷ್ಟೇ ಆಗಲಿ ಅವ್ರವ್ರ ಊರು ಅಂದರೆ ಅವ್ರಿಗೆ ಇಷ್ಟ ಅಲ್ವ ಫ್ರೆಂಡ್ಸ್. ಆಮೇಲೆ ಇವಳು ಸ್ವಲ್ಪ ಲೇಟಾಗಿ ಬಂದಿದ್ದಾಳೆ ಫ್ರೆಂಡ್ಸ್. ಕೇಳ್ದವಳೆ. ಆದರೆ ಫ್ರೆಂಡ್ಸ್, ಇವಳು ಬಿಲ್ಡಪ್ ಕೊಡ್ಕೊತಾಳೆ ನನ್ನ ಹತ್ರ, ನಾನು ಫಸ್ಟ್ ಬಂದಿದ್ದೀನಿ ಅಂತ ಹೇಳು ಅಂತ. ಅದು ಹೆಂಗೆ ಸಾಧ್ಯ ಆಗುತ್ತೆ? ನಾವು ನೋಡಿದ್ರೆ ಬೆಳಗ್ಗೆನೇ ನಂದಿನಿ ಅಮ್ಮ ಹೇಳೈತಲ್ಲ ಅಂತ ಪರದಾಡ್ಕೊಂಡು ಬಿಸಿಲಲ್ಲಿ ಬಂದಿದ್ದೀವಿ. ಇವಳು ನಾವೆಲ್ಲ ಬಂದು ನಾನು ಕೆಲ್ಸಕ್ಕೆ ರಜಾ ಹಾಕಿ ಬಂದಿದ್ದೀನಲ್ಲ ಫ್ರೆಂಡ್ಸ್. ಇವಳು ಕೆಲ್ಸಕ್ಕೆ ರಜಾ ಹಾಕ್ತಂಗೆ ಬಂದವಳು ಅಂತ ನೋಡಿ, ಅದಕ್ಕೆ ಲೇಟಾಗಿ ಬಂದವಳೆ. ಆಮೇಲೆ ಫ್ರೆಂಡ್ಸ್, ನಾವು ಇವಾಗ ಎಲ್ಲರೂ ಊಟ ತಂದಿದ್ವಲ್ಲ. ಇವಾಗ ಏನು ಮಾಡ್ತಿದ್ದಾರೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಯೂಟ್ಯೂಬರ್ಸ್ ಎಲ್ಲರೂ ಮದುವೆ ಮನೇಲಿ ಊಟ ಮಾಡಿ ಬಾಳೆಹಣ್ಣು ಕೊಡ್ತಾರೆ ಗೊತ್ತಾ ತಿನ್ನೋಕ್ಕೆ. ಬಾಳೆಹಣ್ಣು ತಿಂದು ಎಲೆ ಹಾಕೊಳ್ಳೋಕೆ ಹೋಗಿ ಕೂತ್ಕೋತಾರೆ ಗೊತ್ತಾ. ಆ ಥರ ಎಲ್ಲರೂ ಕೂತಿದ್ದಾರೆ. ಹಂಗೆ ನೋಡಿ ಒಂದು ರೌಂಡ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವರು ನಮ್ಮ ಫ್ರೆಂಡ್ಸು, ಇವರು ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ಇಲ್ಲಿ ಎಲ್ಲರೂ ಅವರು ನೋಡಿ, ನಮ್ಮ ಬ್ರದರು ಫಸ್ಟೇ ಎಲ್ಲರಿಗಿಂತ ಹೊಟ್ಟೆ ಹಸಿತೈತೆ, ನನಗೆ ಹೊಟ್ಟೆ ಹಸಿತೈತೆ, ಊಟ ಕೊಡಿ ಅಂತ ಹೇಳಿ ಊಟ ಮಾಡಿ ಇವಾಗ ಆರಾಮಾಗಿ ಕೂತಿದ್ದಾರೆ ನಮ್ಮ ಬ್ರದರು. ಈಗ ಎಲ್ಲರೂ ನೋಡಿ ಊಟ ಎಲ್ಲ ಆಯಿತು. ನಂದಿನಿ ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಲ್ಲಿ. ಆಮೇಲೆ ನೋಡಿ ಈಗ ನಮ್ಮ ನಂದಿನಿ ಅಮ್ಮ ಮತ್ತೆ ಬ್ಯುಸಿಯಾಗಿದ್ದಾರೆ ಫ್ರೆಂಡ್ಸ್. ಅಂತೂ ಇಂತೂ ಇವತ್ತಿಗೆ ನಮ್ಮದು ಮೀಟಪ್ಪು ಮುಗೀತು. ಎಲ್ಲರೂ ಚೆನ್ನಾಗಿ ಊಟ ಮಾಡ್ದೋ. ಎಲ್ಲ ಏನೇನು ಊಟ ತಂದಿದ್ರು ಗೊತ್ತಾ ಫ್ರೆಂಡ್ಸ್? ಒಬ್ಬರು ಪಲಾವ್, ನಾನು ಪಲಾವ್ ತಂದಿದ್ದೆ. ಇನ್ನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಒಬ್ಬರು ಚಿತ್ರಾನ್ನ ತಂದಿದ್ರು. ಇವರು ನಮ್ಮ ಫ್ರೆಂಡ್ಸು ಪುಳಿಯೋಗರೆ ತಂದಿದ್ರು. ಆಮೇಲೆ ಮೈಸೂರು ಪಾಕ್ ಯಾರು ತಂದಿದ್ದು? ಇನ್ನೊಬ್ಬರು ಫ್ರೆಂಡ್ಸು ಮೈಸೂರು ಪಾಕ್ ತಂದಿದ್ರು. ಮಾವಿನಕಾಯಿ ಚಿತ್ರಾನ್ನ, ಪಲಾವು. ಆಮೇಲೆ ನಮ್ಮ ಕಾವ್ಯ ಬಂದು ಎಲ್ಲ ಥರದ್ದು ಫ್ರೂಟ್ ತಂದಿದ್ಲು. ಆಮೇಲೆ ಇನ್ನು ಯಾರು ಮೊಸರನ್ನ ತಂದಿದ್ದು? ಸ್ವಲ್ಪ ಜನ ಮೊಸರನ್ನ ತಗೊಂಡು ಬಂದಿದ್ರು. ನೋಡಿ, ಮೊಸರನ್ನದ ಫ್ರೆಂಡ್ ಇಲ್ಲೇ ಅವ್ರೆ. ಇವರು ಮೊಸರನ್ನ. ಬ್ರದರ್, ನೀ ಏನು ತಂದಿಲ್ಲ, ಊಟ ಮಾತ್ರ ಮಾಡಿದ್ಯಲ್ಲ, ಏನು ತರಲಿಲ್ಲ. ಪಲಾವ್. ಇವರು ನಮ್ಮ ಫ್ರೆಂಡ್ ಅನ್ನಂಗೆ ಪಲಾವ್ ತಂದಿದ್ರಂತೆ, ಆದರೆ ನಾನು ಟೇಸ್ಟೇ ನೋಡಿಲ್ಲ ಫ್ರೆಂಡ್. ಆಮೇಲೆ ಅದೇನು ಹೇಳಿ ಸರ್, ನೀವೇನು ತಂದಿದ್ರಿ? ನೋಡಿ, ನಾನು ಇವಾಗ ಕೇಳಿದ್ನಲ್ಲಿ ಮೈಸೂರು ಪಾಕು, ಜಾಸ್ತಿ ತುಪ್ಪ ಹಾಕಿರೋ ಮೈಸೂರು ಪಾಕ್ ತಂದಿದ್ದೀವ್ರೆ ನಮ್ಮ ಫ್ರೆಂಡು. ಹೌದು, ಅವ್ರ ಹೆಸರು ಹೇಳಿ ಮೈಸೂರು ಪಾಕ್ ತಂದಿದ್ದಾರ. ಇವರಂತೂ ನೋಡಿ ಒಬ್ಬರೇ ಮೊಬೈಲಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಏನು ಖುಷಿ ಪಡ್ತಾವ್ರೆ. ತಿಂದಾದ್ಮೇಲೆ ಎಲ್ಲ ಊಟ ಮಾಡಾಯ್ತಲ್ಲ ಫ್ರೆಂಡ್ಸ್. ಇವಾಗ ಅವ್ರು ಒಬ್ಬರೇ ವೀಡಿಯೋ ಮಾಡ್ತಾಯಿದ್ದಾರೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಈಗ ನಂದಿನಿ ಅಮ್ಮ ಎಲ್ಲಿ ಮಾತಾಡ್ತಾ ಐತೆ ನೋಡಿ. ಇವರೆಲ್ಲ ಬಿಡಲ್ಲ. ಇಲ್ಲೇ ಐತೆ ನಮ್ಮ ನಂದಿನಿ ಅಮ್ಮ, ಇಲ್ಲ ಐತೆ ಫ್ರೆಂಡ್ಸ್. ಅವಾಗಿಂದ ನಮ್ಮ ನಂದಿನಿ ಅಮ್ಮ ಏಮ ಎಷ್ಟೊಂದು ವೀಡಿಯೋ ಮಾಡ್ತಾಳೆ ಅಂತ ನಮಗೆ ಎಲ್ಲರೂ ಸಿಗೋದು ಯಾವಾಗ ನೋಡಿ. ಇವರೊಬ್ಬ ಫ್ರೆಂಡ್ಸ್, ಇವರು ಫಾರಿನರ್ಸು ನೋಡಿ. ಫ್ರೆಂಡ್ಸ್ ನನ್ನ ಎನರ್ಜಿನ ಸಾಲ ಕೇಳ್ತಾ ಇದ್ದಾರೆ ನೋಡಿ. ಇವರು ಅಮೆರಿಕದಿಂದ ಬಂದಿದ್ದಾರೆ ಫಾರಿನರ್ಸ್. ಇಂಗ್ಲಿಷ್ ನೋಡಿ ಯಾವ ಥರ ಮಾತಾಡಿ, ಅಮೆರಿಕ ಸ್ಟೈಲ್. ಫ್ರೆಂಡ್ಸ್, ಇದು ಮನುಷ್ಯ ಆದವ್ರಿಗೆ ಅರ್ಥ ಆಯ್ತಾ? ಬಾಯ್ ಫ್ರೆಂಡ್ಸ್, ಹೋಗ್ತಾ ಇದೀವಿ. ಎಲ್ಲರೂ ಹೋಯ್ತೀವಿ ಇಲ್ಲೇ ನೀರಲ್ಲ. ನೀವು ಮಾಡ್ಲಿಲ್ವಾ ನಿಮ್ಮದು ಚಾನಲ್? ನಾನು ಮಾಡಿಲ್ವಾ? ಮಾಡ್ಕೊಳ್ಳಿ. ಹೇಮಾ ಕನ್ನಡ ವಿಲಾಗ್ 07 ಹೊಡೀರಿ, ಬರುತ್ತೆ ಫ್ರೆಂಡ್ಸ್. ನೋಡಿ, ಇವರು ನಮ್ಮ ಬ್ರದರು, ಮಾಡ್ಕೊಳ್ಳಿ.
ತಡೀರಿ ಮಾತಾಡಿ ಎಷ್ಟು ತಕ ನೀವೇನಾದರೂ ಎಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ಮಾಡೋರು ಇದರಾಗೆ ಹಾಂ ಮಾತಾಡಿ ಯೂಟ್ಯೂಬ್ದಲ್ಲಿ ದುಡ್ಡಿಗಾಗಿ ಮಾಡುವಂಥದ್ದು ಮನಸ್ಸಿನಲ್ಲಿ ಇರಬಾರ್ದು. ಫಸ್ಟ್ ನಾವು ವಿಡಿಯೋ ಮಾಡಬೇಕು, ಚೆನ್ನಾಗಿ ಬಿಡಬೇಕು. ಇಟ್ಕೊಳ್ಳಿ ಸ್ಟ್ಯಾಂಡ್ ಮಾಡಿ ನೀವೇ ಮಾತಾಡಿ ಏನಾದರೂ. ಫ್ರೆಂಡ್ಸ್ ನೋಡಿ ಬ್ರದರ್ ಏನಾದರೂ ಯೂಟ್ಯೂಬ್ ಬಗ್ಗೆ ಏನಾದರೂ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಯೂಟ್ಯೂಬ್ ಬಗ್ಗೆ ಅಂದರೆ ನಾವು ಯಾವ ಥರ ವಿಡಿಯೋ ದುಡ್ಡು ಮಾಡ್ಬೇಕಂತೇಳಿ ವಿಡಿಯೋ ಮಾಡ್ಬೋದು. ಬರೀ ನಮ್ದು ಏನು ಇಡುವೆ ಟೈಮ್ ಪಾಸ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಇಡುವೆ ಮಾಡಬೇಕು, ಬಿಡಬೇಕು. ಅದು ಆಗೋ ಟೈಮಿಗೆ ತಾನೇ ಆಗೇ ಆಗ್ತದೆ. ವಿಡಿಯೋ ನಮ್ಗೆ ದುಡ್ಡು ಬರಬೇಕು, ಒಳ್ಳೆ ಸಜೆಷನ್ ನಾವು ಅವ್ರದ್ದು ಸಬ್ಸ್ಕ್ರೈಬ್ ಮಾಡಬೇಕು, ನೀವು ಸಬ್ಸ್ಕ್ರೈಬ್ ಮಾಡಿ ಆ ಮನಸ್ಸಿನಿಂದ ತೆಗೆದು ಬಿಡ್ರಿ. ಬರೀ ಚೆನ್ನಾಗಿ ಇಡುವೆ ಮಾಡಿ ಬಿಡೋದು ಅಷ್ಟೇ ನಮ್ಮ ಕರ್ತವ್ಯ. ಟೈಮ್ ಪಾಸ್ ಮಾಡ್ತೇವೆ ಅನ್ನೋದು ಒಂದು ಮನಸ್ಸಿನಾಗ ಇರಬೇಕು. ನೋಡಿ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ಅವರು, ಯಾಕಂದರೆ ವಿಡಿಯೋ ನೀವು ಯಾವಾಗಾದರೂ ಮಾಡಿ ಹಾಕಿ ಆಗ ಪಾಸಿಗೆ ಮಾಡೋದು ಅಷ್ಟೇ. ನಾವು ಟೈಮ್ ಪಾಸಿಗೆ ಟೈಮ್ ಪಾಸ್ ಹೋಗಿ ತಾನೇ ಅದು ಮುಂದೆ ಏನು ಆಗ್ಬೇಕು ತಾನೇ ಆಗ್ತದೆ. ಮುಂದೆ ಏನಾಗಬೇಕು ಅದು ಆಗ್ತಾ ಇರುತ್ತೆ. ಫ್ರೆಂಡ್ಸ್ ಯಾರೇ ಮಾಡಿದ್ರು ನಾವು ಒಳ್ಳೆ ಥರದಲ್ಲಿ ವಿಡಿಯೋ ಮಾಡಬೇಕು, ಒಳ್ಳೆ ಬರಬೇಕು, ನಮಗೆ ಈಗಲೇ ಆಗಬೇಕು ಅಂತ ಬರಟೆ. ಫ್ರೆಂಡ್ಸ್ ಯಾವ ಟೈಮ್ಗೆ ಏನಾಗಬೇಕು ಅದು ಹಾಗೆ ಆಗುತ್ತೆ. ಫ್ರೆಂಡ್ಸ್ ನಮ್ಮ ಕೈಲಿ ಏನಿದೆ ಏನಿಲ್ಲ. ಹಂಗಾಗಿ ನೋಡಿ ಬ್ರದರು ಮಾಡೋ ಕರ್ತವ್ಯ ಮಾಡಬೇಕು. ಅದು ಬ್ರದರು ಜಯ ಗಳಿಸೋದು ಗ್ಯಾರಂಟಿ. ಒಳ್ಳೆ ಸಜೆಷನ್ನ ಕೊಡ್ತಾ ಇದ್ದಾರೆ. ನಾನು ಲೈವ್ದಲ್ಲಿ ಆದ್ರೂ ಇದೇ ಹೇಳ್ತಿದ್ದೀನಿ, ನನಗೂ ಇಷ್ಟ ಆಯಿತು. ಇದನ್ನೇ ಮಾಡ್ರಿ, ನೀವು ಇದನ್ನೇ ಮಾಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ನನಗೂ ಇಷ್ಟ ಆಯಿತು ಅವ್ರು ಹೇಳೋ ಮಾತು. ಇನ್ಮೇಲೆ ನಾವಂತೂ ಅದನ್ನೇ ಮಾಡ್ತಾ ಇದೀವಿ ಫ್ರೆಂಡ್ಸ್, ವಿಡಿಯೋ ಮಾಡ್ತಾ ಇದ್ದೀವಿ. ಯಾರು ಸಬ್ಸ್ಕ್ರೈಬರ್ ಮಾಡ್ರಿ ಬಿಡ್ರಿ ಅದು ಬೇಕಾಗಿಲ್ಲ. ಹಂಗಾಗಿ ಚೆನ್ನಾಗಿ ಕೊಡ್ತಾನೆ ತಾನೇ ಸಬ್ಸ್ಕ್ರೈಬರ್ ಆಗ್ತಾವ, ತಾನೇ ಎಲ್ಲ ಆಗುತ್ತೆ ಅಂತ ಹೇಳಿ ಅಷ್ಟಕ್ಕೆ ತಾನೇ ಏನು ಆಗ್ಬೇಕಾದ್ರೆ ಹಾಗೆ ಆಗ್ತದೆ ಅದು. ನೋಡಿ ಫ್ರೆಂಡ್ಸ್ ಅದನ್ನೇ ತಿಳ್ಕೊಂಡು ಲೈವೇ ಬಂದ್ ಮಾಡಿಬಿಟ್ಟೆ. ಸುಮ್ಮನೆ ಇಡುವೆ ಮಾಡ್ತಾ ಈಗ 6-7 ತಿಂಗಳದಾಗ 4,000 ಕಂಪ್ಲೀಟ್ ಆಗಿದೆ. ನೋಡಿ ಫ್ರೆಂಡ್ಸ್ 4,000 ಕಂಪ್ಲೀಟ್ ಆಗಿದೆ. ನಾನು ಹಂಗೆ ಅನ್ಕೊಂಡಿದ್ದೆ. ಈಗ ಇವ್ರು ಹೇಳಿದ್ಮೇಲೆ ನಾನು ಇನ್ನು ತಲೆ ಕೆಡಿಸ್ಕೊಳ್ಳಲ್ಲ. ನಂದು 2,000 ವರ್ಷ ಆಯ್ತಲ್ಲ. ನೋಡಿದೆ ನಾನು ಬರೀ ಲೈವ್ ಹಚ್ಕೊಂಡು ಕೊಡ್ತಾರ ರಾತ್ರಿ 11 ಗಂಟೆ 12 ಗಂಟೆ ಫೇಸ್ ಲೈವ್ ನಾನಂದು ಪ್ರಯೋಜನ ಇಲ್ಲ. ವಿಡಿಯೋ ಮಾಡಿ ವಿಡಿಯೋ ಮಾಡಿಬಿಟ್ರೆ ಅದೇ ವಾಚ್ ಅವರ್ಸ್ ಆಗುತ್ತೆ. ವರ್ಷ ಆದ್ರೂ ಅದು ವಿಡಿಯೋ ವೈರಲ್ ಆಗ್ತದೆ, ಈ ಲೈವ್ ವೈರಲ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಒಳ್ಳೆ ಸಜೆಷನ್ ಕೊಡ್ತಾ ಇದ್ದಾರೆ. ಅದು ಮೇನ್ ನಮ್ಮ ಪಾಯಿಂಟ್. ಯಾಕಂದ್ರೆ ಇದರಲ್ಲಿ 2 ವರ್ಷ ಆಯ್ತು ನಾನು ಮುಳುಗಿ ಹೇಳ್ತಾ ಇದ್ದೀನಿ. ನನ್ನ ಡೈರಿ ಯಾರು ತಗೊಂಡರು ಕೊಡ್ಲಿಲ್ವಲ್ಲ. ಓಕೆ ಬಾಯ್. ಬಾಯ್ ಫ್ರೆಂಡ್ಸ್. ನೋಡಿ ಎಲ್ಲ ನಮ್ಮ ಯೂಟ್ಯೂಬರ್ಸ್ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನಂದು ಡೈರಿ ನಿನ್ನ ಹತ್ರನೇ ಆಯ್ತಾ ಫ್ರೆಂಡ್ಸ್. ನೋಡಿ ಎಲ್ಲ ನಮ್ಮ ಯೂಟ್ಯೂಬರ್ಸ್ ಹೋಗ್ತಾ ಇದ್ದಾರೆ, ಎಲ್ಲ ಬಾಯ್ ಮಾಡಿ ಹೋಗ್ತಾ ಇದ್ದಾರೆ. ಈಗ ನಾವು ಹೋಗ್ತೀವಿ ಫ್ರೆಂಡ್ಸ್. ನಮ್ದೆಲ್ಲ ಊಟ ಮಾಡಿದ್ರು ಎಲ್ಲ ಅವ್ರು ಬಂದಿರೋದು ಲಾಸ್ಟಲ್ಲಿ ಯಾರೇ ಹೋಯ್ತಾವೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಬಂದಿದ್ದಾಯಿತು, ಖುಷಿಯಿಂದ ಮೀಟಪ್ ಆಯಿತು, ನಂದಿನಿ ಅಮ್ಮನ ನೋಡಾಯಿತು. ಇನ್ನು ಯಾವಾಗ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲ ಆಯಿತು, ಖುಷಿಯಿಂದ ಹೋಯ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಎಲ್ಲರೂ ಹೋಯ್ತಾ ಇದ್ದೀವಿ. ಎಲ್ಲರದ್ದು ಊಟ ಆಯಿತು ನೋಡಿ. ಬ್ರದರ್ ಎಲ್ಲರೂ ಹೋಯ್ತಾ ಇದ್ದಾರೆ, ಬಾಯ್ ಮಾಡ್ತಾ ಇದ್ದಾರೆ. ಬಾಯ್ ಎಲ್ಲರದ್ದು ಊಟ ಆಯಿತು. ಇವಾಗ ಆರಾಮಾಗಿ ಅವ್ರವ್ರ ಎಲ್ಲ ಮನೆಗೆ ಸೇಫಾಗಿ ಹೋಗಿ, ಬೇರೆ ಕಡೆ ಪಿಕ್ಚರ್ಗೆ ಹೋಗ್ಬೇಡಿ, ಇಲ್ಲಿಂದ ಮನೆಗೆ ಹೋಗಿ ಸ್ಟ್ರೈಟು. ಯಾರು ಸಿಕ್ಕಿಲ್ಲ ಸ್ವೀಟು, ಎಲ್ರಿಗೂ ಬಂದಿದ್ಯಾ? ಟಾಮಿಂಗ್ ಕೊಟ್ಟಿಲ್ಲ. ಏನು ಸ್ವೀಟ್ ಅದು? ಡ್ರೈ ಫ್ರೂಟ್ಸಾ ಅಮ್ಮನ ತಿಂದು. ಓಕೆ ಫ್ರೆಂಡ್ಸ್, ಈಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಎಲ್ಲರದು ಆಯಿತು, ಎಲ್ಲರದು ಮೀಟ್ ಆಯಿತು. ಎಲ್ಲರೂ ತುಂಬ ಖುಷಿಯಿಂದ ಫ್ರೆಂಡ್ಸ್. ಇವಾಗ ಎಲ್ಲ ಬಾಮ ಲಾಸ್ಟ್. ಈಗ ನೋಡಿ ಎಲ್ಲ ಆಯಿತು. ಹೇಳ್ಬಿಡಮ್ಮ ಲಾಸ್ಟಲ್ಲಿ ಏನಾಯ್ತು? ಲಾಸ್ಟು ಮಾತಾಡಿ ನಮಗೆ ಸುಸ್ತಾಯ್ತು. ಈಗ ನಮ್ಮ ಮಮ್ಮಿ ಹೇಳುತ್ತೆ ಹೆಂಗಾಯ್ತು, ಏನಾಯ್ತು, ಮೀಟಪ್ ಏನಾಯ್ತು, ಎಲ್ಲರೂ ಹೆಂಗೆ ಬಂದರು. ತುಂಬ ನಾನು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಎಲ್ಲೋ ಒಂದು 4-5 ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ವೆರೈಟಿ ಊಟ, ಚಿತ್ರಾನ್ನ, ಪಲಾವು, ಮೊಸರನ್ನ, ಹಣ್ಣು, ಏನೋ ಸ್ವೀಟ್ಗಳು, ಹೋಳಿಗೆ, ಅದೇನೋ ಸಜ್ಜಿಗೆ ಏನೋ ಹೋಳಿಗೆ ಅಂದ್ರು ಅವರು, ಶೇಂಗಾ ಹೋಳಿಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇವಳು ಪಲಾವ್ ಮಾಡ್ಕೊಂಡು ಬಂದಿದ್ರು. ಜೋಳದ ರೊಟ್ಟಿನ ಇನ್ನೊಂದ್ಸರಿ ಜೋಳದ ರೊಟ್ಟಿ ಅಂತೆ ಶರಣ್ ಕಡೆಯಿಂದ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ರಪ್ಪ. ಚಾನಲ್ ಇರೋರು, ಚಾನಲ್ ಇಲ್ಲದೆ ಇರೋರು ಎಲ್ಲರೂ ಬಂದಿದ್ದಾರೆ. ಒಂದು 50 ಜನ ಬಂದಿದ್ರಪ್ಪ, ನಾನು ಎಣಿಸ್ಲಿಲ್ಲ. ನಾನು 50-60 ಜನ ಜಾಸ್ತಿನೇ ಬಂದಿದ್ರು. ನಮ್ಮ 50 ಮೇಲೆ ಬಂದಿದ್ರು. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್ ಕಂಡ್ರೆ. ಏನು ಗಲಾಟೆ ಆಗಿಲ್ಲ ಫ್ರೆಂಡ್ಸ್. ಎಲ್ಲರೂ ಖುಷಿಯಿಂದ ಸಮಾಧಾನದಿಂದ ಸಂತೋಷ. ನಾನು ನಮ್ಗಿಲ್ಲೇನು ಇಶ್ಯೂ ಆಗಿಲ್ಲ, ಏನೂ ಇಲ್ಲ. ಚೆನ್ನಾಗಿ ಎಲ್ಲ ನೆಮ್ಮದಿಯ ಖುಷಿಯಿಂದ ಹೋಯ್ತಾ ಇದ್ದೀವಿ. ಆಯ್ತು ಫ್ರೆಂಡ್ಸ್. ಇನ್ನು ನಮ್ಮ ಅಮ್ಮ ಅವಾಗಿಂದ ನಾನು ವೀಡಿಯೋ ಮಾಡ್ತಾವಳೆ ಅಂತ ಇದ್ದೆ. ಇವಾಗ ಇನ್ನೇನು ಆಗೋಯ್ತಲ್ಲ ನಮ್ಮದು ವಿಡಿಯೋ. ಓಕೆ ಫ್ರೆಂಡ್, ನೋಡ್ಕೊಳ್ಳಿ ಎಲ್ಲರೂ ಒಂದ್ಸರಿ ನೋಡ್ಬಿಡಿ ನಮ್ಮ ಯೂಟ್ಯೂಬರ್ಸ್ನ. ಎಲ್ಲರೂ ನೋಡ್ಕೊಳ್ಳಿ. ಎಲ್ಲರೂ ಬಾಯ್ ಹೇಳಿ ಲಾಸ್ಟ್ ವಿಡಿಯೋ ನೋಡಿ. ಬಾಯ್ 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 ಬಾಯ್.
ಬಾಯ್. ಸ್ಪೀಕರ್ ರೈಸ್ ಹಾಕವ ನಾವು ಅಳ್ತೇನೆ ಅಂತಂದಿಲ್ಲ ನಿಂದೆ ಅರ್ಧ ನನಗೆ ದೃಷ್ಟಿ ಆಗತ್ತೆ ಅಲ್ಲ ತಗೊಳ್ಳಿ ಕೊಟ್ರ ಮತ್ತೆ ಯಜಮಾನ್ರಿಗೆ ಕೊಟ್ಟು ನೀವು ಉಪವಾಸ ಇರ್ಬಾರ್ದು ನಾವು ತಿಂದು ಯಜಮಾನ್ರನ್ನ ಉಪವಾಸ ಇಡಿಸ್ಬೇಕು ಅವ್ರೇನು ಗಂಡಸರು ಹೊರಗಡೆ ಮೇಯ್ಕೊಬತ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಈಗ ನೋಡಿ ಒಬ್ಬರು ಅವ್ರದ್ದು ಬಿಜಾಪುರದ ಭಾಷೆಯಲ್ಲಿ ನಾವು ಲಾಕ್ ಮಾಡ್ತೀವಿ. ಅವ್ರದ್ದು ಕೇಳೋಕ್ಕೆ ವಾಯ್ಸು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅವ್ರ ಭಾಷೆ. ಬನ್ನಿರಿ ಮೇಡಮರೇ, ನಿಮ್ಮ ಭಾಷೆಯಲ್ಲಿ ನಿಮ್ಮ ಚಾನಲ್ ಬಗ್ಗೆ ಹೇಳಿ ಬನ್ನಿ, ಆಮೇಲೆ ನಿಂತ್ಕೊಳ್ಳಿರಿ. ಬನ್ನಿ ಹತ್ರಕ್ಕೆ. ನಿಮ್ಮ ಹೆಸರು ಹೇಳಿ, ಜೋರಾಗಿ ಹೇಳಿ. ಹಾಂ ಹೇಳಿ ನಿಮ್ಮ ಚಾನಲ್ ಬಗ್ಗೆ. ಹಾಂ ಏನೇನು ಮಾಡ್ತೀರಾ ಅದನ್ನೇ ಹೇಳಿ. ನಿಮ್ಮ ಚಾನಲಲ್ಲಿ ಏನು ವಿಡಿಯೋ ಮಾಡ್ತೀರಿ? ಕುಕ್ಕಿಂಗ, ಡ್ಯಾನ್ಸ್ ಮಾಡ್ತೀರಾ? ಎಲ್ಲನೂ ಮಾಡ್ತಾರಂತೆ. ಇವ್ರ ಚಾನಲ್ಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಎಲ್ಲರೂ ಅವ್ರ ಚಾನಲ್ನ ನೋಡಿ. ಫ್ರೆಂಡ್ಸ್ ಅವ್ರು ಇವಾಗ ಬಂದರೆ ನಮಗೆಲ್ಲ ಫ್ರೆಂಡ್ಸ್ ಆಗಿರೋ ನಮಗೆ ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಏನು ಮಾಡ್ತೀವಿ? ಹಾಂ ನಡಿ ಸರಿ, ನಮ್ಮಮ್ಮ ಕರಿತೈತೆ, ಊಟ ಹಾಕೊಂಡ್ಬಿಡ್ತೀನಿ, ಇಲ್ಲ ಅಂದ್ರೂ ಅಡಿಗಿತ್ತೆ ಫ್ರೆಂಡ್ಸ್. ಅದಕ್ಕೆ ಇವ್ರು ಚೆನ್ನಾಗಿ ಅದಕ್ಕೆ ಫ್ರೆಂಡ್ಸ್ ನೋಡಿ, ಈಗ ಇಷ್ಟೋ ತನಕ ನಮ್ಮಮ್ಮ ನಮ್ಮನ್ನು ಗಮನಿಸಿಲ್ಲ, ಎಲ್ಲರನ್ನೂ ಪರಿಚಯ ಮಾಡ್ಕೊತಾ ಇತ್ತು. ಆದರೆ ಇವಾಗ ಬಾ ಊಟಕ್ಕೆ ಹಾಕು ಅಂತ ಕರಿತಾ ಇದ್ದಾರೆ. ಯಾಕಂದ್ರೆ ಇವಾಗ ಹೊಟ್ಟೆ ಹಸ್ತೈತಲ್ಲ, ಎಲ್ಲರ ಹತ್ರನೂ ಮಾತಾಡಿ ಇಷ್ಟೋ ತನಕ ನಾನೇನು ಕರೆದೇ ಇಲ್ಲ ಫ್ರೆಂಡ್ಸ್. ಇವಾಗ ಕರಿತಾ ಇದ್ದಾರೆ. ಆದರೂ ಪರವಾಗಿಲ್ಲ, ಯಾಕಂದ್ರೆ ನಾವು ಊಟ ತಗೊಂಡು ಬಂದಿದ್ದೀವಲ್ಲ, ಇವಾಗ ಎಲ್ರಿಗೂ ಹಾಕೊಡ್ತೀವಿ. ಫಸ್ಟ್ ಹೊಟ್ಟೆ ತುಂಬಿಸ್ಕೋಬೇಕಲ್ಲ. ನೋಡಿ ಇವರೊಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಿಮ್ಮ ಹೆಸರು ಹೇಳಿ. ಇವ್ರ ಹೆಸರು ಪ್ರತಿಮಾ ಅಂತ. ನಮ್ಮ ಅಕ್ಕನ ಮಗಳೊಬ್ರು ಪ್ರತಿಮಾ ಅಂತ ಇದ್ದಾರೆ. ಇವಾಗ ಅವ್ರ ನೆನಪದೈತೆ ಇವ್ರ ಹೆಸರು ಕೇಳಿ. ಇವ್ರ ಚಾನಲ್ಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವ್ರ ಚಾನಲ್ನ ನೋಡಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಇವರು ನಮಗಿಂತ ಸೂಪರಾಗಿ ಮಾತಾಡ್ತಾರೆ. ಮೆತ್ತಗಿರೋರನ್ನ ನಂಬಾರ್ದು ಫ್ರೆಂಡ್ಸ್. ನೋಡಿ ಎಷ್ಟು ಸ್ಲೋ ಆಗಿ ಮಾತಾಡ್ತಾ ಇದ್ದಾರೆ. ನಾನು ಯಾವಾಗಲೂ ಹಿಂಗೆ ಸ್ಟ್ರೈಟ್ ಫಾರ್ವರ್ಡು. ಆದರೆ ಎಲ್ಲರೂ ಸಿಕ್ಕಿ ನೋಡಿ, ಇವರು ನನ್ನನ್ನು ಮೆಚ್ಕೋತಾ ಇದ್ದಾರೆ. ನಮ್ಮ ಫ್ರೆಂಡ್ ಇವರು ಈ ಥರ ಮಾತಾಡ್ಬೇಕು. ಇವರಂತೂ ಫ್ರೆಂಡ್ಸ್ ಬಂದಾಗಿಂದ ಫಾರಿನರ್ಸ್ ಥರ. ಈಗ ನೋಡಿ ನಾವೆಲ್ಲ ಈಗ ಅಡುಗೆ ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅನಿಕೇತನಂತೂ ಎಷ್ಟೊಂದು ಹಾಡು ಹೇಳ್ತಾ ಇದ್ದಾನೆ. ಹಾಂ ಹೇಳಿ ನಿಮ್ಮ ಚಾನಲ್ ಹೆಸರು ಬೇಗ. ನನ್ನ ಹೆಸರು ಕವನ. ನನ್ನ ಚಾನಲ್ ನೇಮು ಕವನ ಎಲ್ರಾಜ್ ಲಾಗ್ಸ್ ಅಂತ. ನೋಡಿ ಇವರೊಂಥರ ಸ್ಮಾರ್ಟ್ ಆಗಿದ್ದಾರಲ್ಲ ಫ್ರೆಂಡ್ಸ್. ಆವಾಗಿಂದ ನಾನು ನೋಡ್ತಾ ಇದ್ದೆ, ಇವ್ರು ನಮ್ಮನ್ನು ಮಾತಾಡ್ಸಿಲ್ವಲ್ಲ, ಲಾಸ್ಟಲ್ಲಿ ಮಾತಾಡ್ಸೋಣ ಅಂತ. ಫುಲ್ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ದಾರೆ. ಅವ್ರ ಚಾನಲ್ ಹೆಸರು ಸ್ಮಾರ್ಟಾಗಿ ಹೇಳ್ತಾ ಇದ್ದಾರೆ. ಹಾಂ ಹೇಳಿ ಬೇಗ. ಇನ್ನೊಂದ್ಸರಿ ಹೇಳಿ, ನನಗೆ ಕೇಳಿಸ್ತಿಲ್ಲ. ನಿಮ್ಮ ಚಾನಲ್ ಹೆಸರು ಕವನ. ನನ್ನ ಚಾನಲ್ ನೇಮು ಕವನ ಎಲ್ರಾಜ್ ಲಾಗ್ಸ್ ಅಂತ. ಲಾಗ್ ಚಾನಲ್ ಇವ್ರು ಕುಕಿಂಗ್ದು ಆಲ್ರೌಂಡ್ ವೀಡಿಯೋಸ್ ಎಲ್ಲ. ವೆಜ್ಜು ನಾನ್ ವೆಜ್? ನಾನು ನಂತರ ಇವರು ವೆಜ್, ಪ್ಯೂರ್ ವೆಜ್. ಹಂಗಾರೆ ನಾವು ವೆಜ್. ಆದರೆ ಕವನ ಏನಾದರೂ ಬೇಕು ಅಂದರೆ ಇವ್ರ ಹತ್ರನೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕವನ ಹೇಳ್ತಾರೆ. ಬೇಜಾರಾದ ಕವನ ಬರಲ್ಲ. ನನ್ನ ಯಾಕೆ ಹೆಸರು ಇಟ್ಕೊಂಡವ್ರೆ ಫ್ರೆಂಡ್ಸ್? ಇದು ಯಾವ ನ್ಯಾಯ ಫ್ರೆಂಡ್ಸ್? ನಮ್ಮ ಅನಿಕೇತನು ಆವಾಗಿಂದ ಎಷ್ಟೊಂದು ಹಾಡು ಹೇಳಿದ್ದಾನೆ ಹುಡುಗಿರ ಜೊತೆ ಎಲ್ಲ ಹೋಗಿ. ಈಗ ಹಾಡು ಹೇಳು ನನ್ನ ವಿಡಿಯೋದಲ್ಲಿ. ಮಕ್ಕಳು ಬೇಕಂತ ಶಿವನಿಗೆ ನೆನಿತಾರೋ ಮಕ್ಕಳಿಲ್ಲದವರು. ಮಕ್ಕಳು ಬೇಕಂತ ಶಿವನಿಗೆ ನೆನಿತಾರೋ ಮಕ್ಕಳಿಲ್ಲದವರು. ಮಕ್ಕಳು ನೋಡದೆ ಪರದೇಶಿ ಆಗ್ಯಾರ ಮಕ್ಕಳ ಹಡೆದವರು. ಮಕ್ಕಳು ನೋಡದೆ ಪರದೇಶಿ ಆಗ್ಯಾರ ಮಕ್ಕಳ ಹಡೆದವರು. ಪರದೇಶಿ ಆಗೋರಂತೆ ಮಕ್ಕಳಿತ್ತು. ಕರೆಕ್ಟಾಗಿ ಹೇಳ್ತಾವ್ ನಮ್ಮ ಮನೆ ಅದೇ ಕರೆಕ್ಟ್. ಏನು ಮಾಡೋಂಗಿಲ್ಲ ಪರಿಸ್ಥಿತಿ. ಓಕೆ ಫ್ರೆಂಡ್ಸ್, ಈಗ ನಮಗೆಲ್ಲ ಊಟಕ್ಕೆ ಟೈಮ್ ಆಯಿತು. ನೋಡಿ ನಮ್ಮ ನಂದಿನಮ್ಮ ಎಲ್ಲರನ್ನೂ ಕರಿತಾ ಇದ್ದಾರೆ. ಬನ್ನಿ ಬ್ರದರ್. ನೋಡಿ ಇವರು ನಮಗೆ ಬ್ರದರ್ ಸಿಕ್ಕಿದ್ದಾರೆ ಇಲ್ಲಿ. ಫ್ರೆಂಡ್ಸು ಎಷ್ಟೊಂದು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ನೀವು ಬೆಳಿಬೇಕು. ಅದಕ್ಕೆ ಫ್ರೆಂಡ್ಸ್ ಇವತ್ತೊಂದು ಖುಷಿ. ಈಗ ಊಟಕ್ಕೆ ಹೋಗ್ತಾ ಇದ್ವಿ. ನಂದಿನಿ ಅಮ್ಮ ನೋಡಿ ಯಾವ ಥರ ಲೈನಲ್ಲಿ ಎಲ್ಲರನ್ನೂ ಕೂರ್ಸ್ಕೊಂಡೈತೆ. ಮದುವೆ ಮನೆ ಥರ ತೋರಿಸ್ತೀನಿ ಬನ್ನಿ. ನೋಡಿ ಎಲ್ಲ ಇವಾಗ ಊಟಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ನಾವೆಲ್ಲರೂ ಇವಾಗ ಏನು ತಂದೀವಿ ಅದನ್ನು ಖುಷಿಯಿಂದ ಹಂಚ್ಕೊಂಡು ಊಟ ಮಾಡ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಲ್ಲ ನಮ್ಮ ಯೂಟ್ಯೂಬರ್ಸು ಇಲ್ಲೇ ಬಂದಿದ್ದಾರೆ. ಎಲ್ಲರೂ ನೋಡಿ ನಾವು ಇನ್ನು ಯಾವಾಗ ಸಿಗ್ತೀವೋ ಇನ್ನೆಲ್ಲರೂ ವೀಡಿಯೋದಲ್ಲಿ ನೋಡ್ಕೋಬೇಕು. ಇವತ್ತು ನಮ್ಮ ನಂದಿನಿ ಅಮ್ಮ ಅಂತೂ ಈಗ ಎಲ್ಲರಿಗೂ ಲೈವ್ ಮಾಡಿದೆ. ಇವಾಗ ಇನ್ನೊಂದು ನಿಮಿಷಕ್ಕೆ ನಾನು ಹೋಗಲಿಲ್ಲ ಅಂದರೆ ನನಗೆ ಗೂಸ್ ಅಂತೂ ಬಿದ್ದೇ ಬೀಳುತ್ತೆ ಫ್ರೆಂಡ್ಸ್. ಇವಾಗ ಊಟಕ್ಕೆ ಹಾಕಕ್ಕೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ಮಗನಾಗಿ ಬಂದವನ
ಬಾಲನಟನಾಗಿ ಭಕ್ತ ಪ್ರಹ್ಲಾದಂದ ಹೆಸರ ಪಡೆದವನು ಅನ್ನವರ ಪುಣ್ಯ ಮಗನಿವನು. ಕನ್ನಡ ನಾಡಿನ ಕಲಾವಿದರಿಗೆ ಕಲ್ಪವೃಕ್ಷನಿವನು. ಅಭಿಮಾನಿಗಳೇ ನಮ್ಮನ ದೇವರು ಎಂದು ಅಂದವನು. ಕಲಿಯುಗದೊಳಗ ಕರ್ಣನ ಅವತಾರ ತಾಳಿ ಬಂದವನು. ಬೆಟ್ಟದ ಹೂವಾಗಿ ಮೆರೆದವನು. ಕನ್ನಡ ನಾಡಿನ ಕಲಾಭಿಮಾನಿಗಳೇ ಅಗಲಿತು ಇವ ರತ್ನ. ಜಾತಿ ಮತ ಕುಲ ಗೋತ್ರಕ್ಕೂ ಮೀರಿದ ದೇವತ ಮನುಷ್ಯನಾಥ. ಪುನಿತನೆಂಬ ನಾಮ ಉದರಸಿ ಮೆರೆದನೋ ಪರಮಾತ್ಮ. ಜಗದೊಳು ಮೆರೆದನೋ ಪುಣ್ಯಾತ್ಮ. ಅನಾಥ ವೃದ್ಧರ ಬಾಳಲ್ಲಿ ಬಂದು ಬೆಳಕಾಗಿ ನಿಂತವನು. 19 ಗೋಶಾಲೆಗಳಿಗೆ ನೆರವು ನೀಡಿದನು. 1800 ಬಡ ಹೆಣ್ಣ ಮಕ್ಕಳಿಗೆ ವಿದ್ಯೆ ಕೊಡಿಸಿದನು. ಶಕ್ತಿಧಾಮ ನಿತ್ಯ ನಡೆಸಿದನು. ಕನ್ನಡ ನಾಡಿನ ಕಲಾಭಿಮಾನಿಗಳೇ ಅಗಲಿತು ಇವ ರತ್ನ. ಜಾತಿ ಮತ ಕುಲ ಗೋತ್ರಕ್ಕೂ ಮೀರಿದ ದೇವತ ಮನುಷ್ಯನಾಥ. ಪುನಿತನೆಂಬ ನಾಮ ಉದರಸಿ ಮೆರೆದನೋ ಪರಮಾತ್ಮ. ಜಗದೊಳು ಮೆರೆದನೋ ಪುಣ್ಯಾತ್ಮ. ನೋಡಿ ಗಂಟ್ಲಿಲ್ಲ ಅಂದ್ರೆ ಎಷ್ಟು ಜೋರಾಗಿ ಬೆಂಗಳೂರು ಬಂದು 2 ತಿಂಗಳಾಯ್ತು. ಇವನೇ ಬರ್ತಿರೋದು ಇದು. ನಾನು ಊರಲ್ಲಿದ್ದ ಕಂಟಿನ್ಯೂ ಕಾರ್ಯಕ್ರಮ ಹೋಗ್ತಿದ್ದು ದನಿ ಸಲ ಇರ್ತಿತ್ತು. ಡ್ಯೂಟಿ ಮೇಲೆ ಬಂದ ಪ್ರಾಕ್ಟೀಸ್ ಮಾಡಿ. ಅಲ್ಲ ಲಿರಿಕ್ಸ್ ಸಿಂಗಿಂಗ್ ಎಲ್ಲ ದಿಂದ ಸ್ವಂತ ನೋಡಿ ಫ್ರೆಂಡ್ಸ್, ನಾವು ಎಷ್ಟೊಂದು ಜನ ಬಂದಿದ್ದೀವಿ ನೋಡಿ. ಇವ್ರು ಹೇಳ್ರಿ, ಅದೇನು ನಿಮ್ಮ ಹೆಸರು ಚಾನಲ್ ಸುಮ್ಮನೆ ನಿಂತಿದ್ದೀರಲ್ಲ? ಹಾಂ ನೋಡಿ, ಹೊಸ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ ಮಾಡ್ತಾರಂತೆ ನೋಡಿ. ನನಗೆ ಗೊತ್ತೇ ಇಲ್ಲ. ಬೇಜಾರಾದಾಗ ಇವ್ರ ಚಾನಲ್ ನೋಡ್ರಿ. ನೋಡೋಣ ಏನು ಹೆಸರು ಹೇಳಿ. ನೋಡಿ, ನಮ್ಮಮ್ಮ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಐತೆ. ಆಮೇಲೆ ಬಂದು ಅಡಿಗೆ ಚಾನಲ್ ನೋಡಿ ವೆರೈಟಿ ಇಲ್ಲ ಬಂದಿರೋದು ಆಲ್ಮೋಸ್ಟ್ ಅಡಿಗೆಯವರೇ. ಸ್ವಲ್ಪ ಅಡಿಗೆಯವರೆಲ್ಲ ಮೇಡಮ್ ಅಡಿಗೆ ಚಾನಲ್ ಅವರು ವೆರೈಟಿ ಅಡಿಗೆ ಸಿಗುತ್ತೆ. ಸಪೋರ್ಟ್ ಮಾಡಿ. ಲೈವಲ್ಲಿದ್ದಾರೆ ಅನ್ಸುತ್ತೆ. ಕನ್ನಡ ಚಾನಲ್ ದಯವಿಟ್ಟು ಇವ್ರ ಚಾನಲ್ ಸಪೋರ್ಟ್ ಮಾಡಿ. ನಾನು ದಯವಿಟ್ಟು ಕೇಳ್ಕೊಡ್ತೀನಿ, ಪ್ರತಿಯೊಬ್ಬರಿಗೂ ನಂದು ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟು ಜನನು ಇವ್ರಿಗೆಲ್ಲ ಮಾತಾಡ್ರಿ ನೋಡಲ್ಲ. ಸ್ಟಾರ್ಟ್ ಆಯ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ ನಂದಿನಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ನಮ್ಮ ಚಾನಲ್ಲಿ ಅಮ್ಮ ಇರಲಿ ಖುಷಿ ಅಂತ. ಮಾತಾಡು ನೋಡಿ. ಹೇಮಾ ಬ್ಲಾಗ್ಸ್ ಅಂತ, ಹೇಮಾ ಕನ್ನಡ ಕನ್ನಡ ಬ್ಲಾಗ್ಸು 07. ಹಾಂ 07 ಅಂತ. ಅದೇನೋ ನಾನು ಸುಮ್ಮನೆ ಹಾಕಿರೋದು. ದಯವಿಟ್ಟು ಇವ್ರ ಚಾನಲ್ ಸಪೋರ್ಟ್ ಮಾಡಿ. ಲೈವ್ ಬರ್ತಾರೆ. ಆಮೇಲೆ ಎಲ್ಲ ವಿಡಿಯೋಗೂ ಕಮೆಂಟ್ ಮಾಡಿರ್ತಾರೆ. ತುಂಬ ಸ್ನೇಹ ಜೀವಿ ಅಂತ ಹೇಳ್ಬೋದು. ತುಂಬ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ನಾನು ನೋಡಿದ್ದೀನಿ. ದಯವಿಟ್ಟು ಚಾನಲ್ ಸಪೋರ್ಟ್ ಮಾಡಿ. ಕೆಲ್ಸಕ್ಕೆ ಹೋಗ್ತಾ ಇದ್ರು ಲೈವ್ ಬರೋದು ನಾನು ಹೇಳ್ತಿದ್ದೆ. ಗಾಡಿ ಹೌದು, ನಿಜ. ಲೈವ್ ಬರಬೇಡಿ, ಹೋಗಿ ಮನೆಗೆ ಹೋಗಿ. ಅದಕ್ಕೆ ನಾನು ಇವತ್ತು ಅಮ್ಮನ ಮೀಟ್ ಮಾಡಕ್ಕೆ ಬಂದಿದ್ದೆ. ಹಂಗೆ ಹೇಳ್ತಿದ್ದೆ. ಯಾಕಂದರೆ ನಮ್ಮದು ಲೈವು ಅವ್ರು ಬಂದರು ಅಂತ ಹೇಳಿ ಅಲ್ಲ, ಅವ್ರಿಗೆ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ನಾನು ಲೈವ್ ಬೇಡ, ಗಾಡಿ ಓಡಿಸ್ಬೇಕಾದ್ರೆ ಬೇಡ ಹೇಮ ಹೋಗಿ ಅಂತ ಬೈತಿದ್ದಾರೆ. ಏನು ಅನ್ಕೊಳ್ತಾ ಇದ್ದೀನಿ? ನಾನೇನು ಅನ್ಕೊಂಡಿಲ್ಲ. ಏನು ಅನ್ಕೊಳ್ತೀನಿ? ನಾನು ಯಾವಾಗಲೂ ಏನು ಅನ್ಕೊಳ್ಳಲ್ಲ ಅಮ್ಮನ ಬಗ್ಗೆ. ಇವ್ರ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಯಾರ್ಯಾರು ಬಂದಿದ್ದಾರೆ ನಾನು ಆಮೇಲೆ ಒಳಗೋದ್ಮೇಲೆ ಎಲ್ಲರೂ ಚಾನಲ್ ಹೆಸರು ಹೇಳ್ತೀನಿ. ಈ ವಿಡಿಯೋ ನೋಡೋರು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಆಮೇಲೆ ಫ್ರೆಂಡ್ಸ್, ಅಮ್ಮ ಎಲ್ಲಾನು ಇವಾಗ ಮಾಡ್ತಾ ಇದ್ದೆ ನೋಡಿದ್ದೀರಾ. ಅಮ್ಮ ಹೇಳೋದೇನೇನು ಫೇಸ್ ವಾಶ್ದು, ಫೇಸ್ ಇದು, ಆಮೇಲೆ ಡಯಟ್. ಅಲ್ಲಲ್ಲ, ನಾನು ಅಡ್ವರ್ಟೈಸ್ಮೆಂಟ್ ಅಲ್ಲ ಫ್ರೆಂಡ್ಸ್. ಅಮ್ಮ ಇಷ್ಟೆಲ್ಲನೂ ಒಂಥರ ಅಲ್ಲ, 2-3 ಥರ ಮಾಡ್ತಾ ಇದೆ ನೋಡಿ. ಅದನ್ನೆಲ್ಲ ನೋಡಿ ತಗೊಳ್ಳಿ, ಮತ್ತೆ ಸಣ್ಣ ಆಗೋದು ಇಲ್ಲ ಫ್ರೆಂಡ್ಸ್. ಈಗ ಅಮ್ಮ ಬಿಜಿ ಆಯ್ತು, ಯಾಕಂದರೆ ಯಾರೋ ಬಂದಿದ್ದಾರೆ ಮೀಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಅಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ನಂದಿನಿ ಅಮ್ಮ ಬಂದಿದ್ದಾರೆ ಇವಾಗ ಕಬ್ಬನ್ ಪಾರ್ಕಿಗೆ. ನೀವು ಯಾರಾದರೂ ಬರೋರು ಇದ್ದರೆ ಖಂಡಿತ ಬನ್ನಿ. ನಾನಂತೂ ಇವತ್ತು ಅಮ್ಮನ ನೋಡಲೇಬೇಕು ಅಂತ
ರಜಾ ಹಾಕಿ ಬಂದಿದ್ದೀನಿ ನೋಡಿ. ಅಮ್ಮ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಹೇಮ ನಿನ್ನೆ ಲೈವಲ್ಲಿ ಟಾಸ್ಕ್ ಕೊಟ್ಟಿದ್ರು, ನಾನು ಬರ್ತೀನಿ ಕಂಡಿಡಿದ್ರು. ಹೌದು, ಟಾಸ್ಕ್ ಅಲ್ಲಿಂದ ಹೇಮ ಬರ್ತಾ ಇದ್ದಂಗೆ ಗೆದ್ದೆ ನಾನು. ಅಲ್ವಾ ಹೇಮ? ಹೌದು. ಆದರೆ ಫ್ರೆಂಡ್ಸ್ ನಾನು ಅಮ್ಮಂಗೆ ಒಂದು ಗಿಫ್ಟ್ ಕೊಡಬೇಕಾದ್ರೆ ಇವಾಗ ಕೊಟ್ಟಿಲ್ಲ ಅಂದ್ರೆ ಯಾವಾಗಾದ್ರೂ ಈಗ ಸಿಕ್ಕಿದಾರಲ್ಲ ಫ್ರೆಂಡ್ಸ್. ನಾನು ಗಿಫ್ಟ್ ಇಲ್ಲ, ನಮ್ಮ ಕಡೆ ಏನ್ ಗೊತ್ತಾ, ಆಶೀರ್ವಾದವೇ ಹುಡುಗರು ಅಂತ ಹಾಕಿಸ್ಕೊಡ್ತೀವಿ. ಆಶೀರ್ವಾದವೇ ಆಮೇಲೆ ಇನ್ನೊಂದೇನು ಗೊತ್ತಾ ನನಗೆ ಖುಷಿ, ಅಮ್ಮ ನಾನು ಯಾವಾಗಾದ್ರೂ ಲೈವ್ ಮಾಡ್ತಾ ಇದ್ರೆ ಏಮ ಗಾಡೀಲಿ ಬರ್ತೀಯ ಹುಷಾರು ಅಂತ ಹೇಳ್ತೀವಿ ಫ್ರೆಂಡ್ಸ್. ನಾನು ಆ ಪ್ರೀತಿ ವಿಶ್ವಾಸಕ್ಕೋಸ್ಕರನೇ ಇವತ್ತು ನಾನು ವರ್ಕ್ಗೆ ರಜಾ ಹಾಕಿ ಬಂದಿದ್ದೀನಿ. ರಜಾ ಇವತ್ತು ತಗೊಂಡು ಬಂದಿದ್ದೀನಿ. ನನಗೆ ರಜಾ ಇಲ್ಲ, ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದು. ಆದ್ರೂ ರಜಾ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿಯಾಗಿದೆ. ನಾನು ಇವತ್ತು ಸ್ಪೆಷಲಾಗಿ ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ. ಅಮ್ಮ ಒಂದು 5 ಜನಕ್ಕೆಲ್ಲ ಅಡುಗೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇವಾಗ ಜಸ್ಟ್ ಬಂದಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ಎಲ್ಲ ತರಬೇಕು ಅಂತೇನಿಲ್ಲ. ನಾನು 5 o'clock ಎದ್ದು ಎಲ್ಲನೂ ರೆಡಿ ಮಾಡ್ಕೊಂಡ್ಬಂದಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತದೆ. ಅಮ್ಮಂಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಅವರೆಲ್ಲ ವಿಷಯದಲ್ಲೂ ನೋಡಿ ನಮಗೆ ಚೆನ್ನಾಗಿ ಎಲ್ಲನೂ ಹೇಳ್ತಾರೆ. ಏನೇ ವಿಷಯ ಇರಲಿ ಅವ್ರಿಗೆ ಒಂದು ಚೂರು ಜಂಬ ಇಲ್ಲ ಫ್ರೆಂಡ್ಸ್. ಅದೊಂದೇ ನಮಗೆ ಖುಷಿ ಇರೋದು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಯೂಟ್ಯೂಬರ್ಸ್ ಎಲ್ಲರೂ ಬಂದಿದ್ದಾರೆ. ಇದು ಒಂದು ಕಬ್ಬನ್ ಪಾರ್ಕ್ ನೋಡಿ. ಒಬ್ಬರು ಪೊಲೀಸರು ಬಂದವ್ರೆ ನಮಗೆ ರಕ್ಷಣೆ ಕೊಡೋಕ್ಕೆ ಫ್ರೆಂಡ್ಸ್. ನೋಡಿ ಶಿವ ಸರ್, ನಿಮ್ಮ ಹೆಸರೇನು? ಪೊಲೀಸು. ನಿಮ್ಮದು ಚಾನಲ್ ಐತಾ? ಚಾನಲ್ ಇಲ್ಲ, ಓನ್ಲಿ ಸಪೋರ್ಟ್ ಬಂದು ಫ್ರೆಂಡ್ಸ್. ನೋಡಿ ನಮಗೆ ಯೂಟ್ಯೂಬರ್ಸ್ಗೆಲ್ಲ ಇವರೇ ನಮಗೆ ಮಿಲಿಟರಿ ಮ್ಯಾನು. ಗೊತ್ತಿಲ್ಲ ನಾನು ನೀವು ಬಂದಾಗಲೇ ಲೈವ್ ನೋಡಿದೆ, ಅಲ್ಲಿ ಬಂದ್ರಲ್ಲ ಅಮ್ಮನ ಜೊತೆ ಮಾತಾಡ್ತಾ ಇದ್ರಲ್ಲ ಫ್ರೆಂಡ್ಸ್. ಆದರೆ ನನಗೆ ಏನು ಗೊತ್ತಾ, ಇಷ್ಟು ಚಿಕ್ಕ ಹುಡುಗ ಪೊಲೀಸ್ ಆಗೈತಲ್ಲ, ಇವ್ರನ್ನ ನೋಡಿ ಯಾರು ಹೆದರ್ಕತ್ತಾರೆ. ನನಗೆ ಎಷ್ಟೋ ಜನ ಹೇಳ್ತಾರೆ ನೀವು ಪೊಲೀಸ್ ಆಗಬೇಕಾಗಿತ್ತು, ಈ ಥರ ಸ್ಟ್ರಿಕ್ಟ್ ಥರ ಮಾತಾಡ್ತೀರಾ ಅಂತ. ಆದರೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಅವ್ರಿಗೊಂಚೂರು ಜಂಬ ಇಲ್ಲ, ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಅವ್ರನ್ನ ನೋಡೇ ಇಲ್ಲ ಫ್ರೆಂಡ್ಸ್. ಆದರೆ ಈಗ ಫಸ್ಟ್ ಟೈಮು ಅಮ್ಮನ ಚಾನಲಲ್ಲೇ ನಾನು ಅಮ್ಮನ ಮೀಟ್ ಮಾಡೋಕ್ಕೆ ಬಂದು ನಾನು ನೋಡಿರೋದು. ನೋಡಿ ಇವರೆಲ್ಲರೂ ಬಂದಿದ್ದಾರೆ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಒಂದು ದಿವಸ ಬಿಡಿ ಕೆಲಸ ನಮ್ಮದು ಯಾವಾಗಲೂ ಇದ್ದೇ ಇರುತ್ತೆ. ಒಂದಿನ ಖುಷಿಯಿಂದ ಇರೋಣ ಅಂತ ನೋಡಿ ಅವರು ಬಂದಿದ್ದಾರೆ, ನಾವು ಎಲ್ಲರೂ ಬಂದಿದ್ದೀವಿ. ಆದರೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ ಇದೇ ಕಬ್ಬನ್ ಪಾರ್ಕ್. ನೀವು ಇಲ್ಲಿಗೆ ಬರಬೇಕು ಅಂದರೆ ಬಾಲಭವನ ಅಂತ ಹೇಳ್ಬೇಕು. ನನಗೂ ಗೊತ್ತಿರಲಿಲ್ಲ, ಆಟೋದವ್ರಿಗೆ ಹೇಳಿ ಕೇಳ್ಕೊಂಡು ನಾನು ಬಂದಿರೋದು ಫ್ರೆಂಡ್ಸ್. ಅಡ್ರೆಸ್ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನಮಗೆ ಬಸ್ಸೇ ಇತ್ತು. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇವಾಗ ಲೇಡೀಸ್ಗೆಲ್ಲ ಫ್ರೀ ಬಸ್ ಬಿಟ್ಟಿದ್ರಲ್ಲ, ಆರಾಮಾಗಿ ಬರ್ಬೋದು ಆಧಾರ್ ಕಾರ್ಡಲ್ಲಿ. ಆದರೆ ಫ್ರೀ ಇಲ್ಲ, ನಮಗೂ ಫ್ರೀ ಅದ. ನಿಮಗೂ ಫ್ರೀ ಆಯ್ತಾ? ಯಾಕಂದ್ರೆ ನಿಮ್ಗೂ ಆಧಾರ್ ಕಾರ್ಡ್ ಫ್ರೀ, ನಿಮ್ಮ ಕೆಲಸದ ಮೇಲೆ ಫ್ರೀನಾ? ಪೊಲೀಸು ಅದಕ್ಕೆ ಇವ್ರಿಗೆ ಫ್ರೀ ಕೊಟ್ಟಿದ್ದಾರೆ. ಇವ್ರು ಒಬ್ರಿಗೆ ಮಾತ್ರ ನಮಗೇನಿಲ್ವಲ್ಲ. ಆದರೆ ಫ್ರೆಂಡ್ಸ್ ನಮ್ಗೆ ಇವ್ರನ್ನೂ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಒಬ್ಬ ಮನುಷ್ಯನ ಫ್ರೆಂಡ್ಸ್ ಪರಿಚಯ ಆದರೆ ನಮ್ಗಿನ್ನ ಖುಷಿ ಆಗುತ್ತಲ್ಲ. ಹಾಗಾಗಿ ನಾನು ಅವ್ರಿಗೆ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಚಿಕ್ಕ ಹುಡುಗ ಅಂತ. ಆದರೆ ಅವರು ಚೆನ್ನಾಗಿ ಓದಿದ್ದಾರೆ ಮತ್ತು ಕೆಲಸ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ವರ್ಕ್ ಸಿಕ್ಕಿದೆ. ನಾನು ನಮ್ಮ ಬ್ರದರ್ ಥರ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಸುಮ್ಮನೆ ಕಾಮಿಡಿ ಮಾಡ್ತಾ ಇರೋದು ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಅವರು ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೋಡಿ ಕಬ್ಬನ್ ಪಾರ್ಕ್ ಅದೇ ನಂದಿನಿ ಹೇಮ ಅವ್ರು ಹೇಳಿದ್ರಲ್ಲ, ಅದು ಮೀಟಪ್ಗೆ ನಾನು ಈ ಥರ ರೆಡಿಯಾಗಿ ಫ್ರೆಂಡ್ಸ್. ನನಗೆ ಇದೇ ಸ್ಯಾರಿ ಸೆಕೆಗೆ ಚೆನ್ನಾಗೈತೆ ಅಂತ ಅದಕ್ಕೆ ಇದನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನಾನು
ನೋಡಿ ಈ ಬಾಕ್ಸಲ್ಲಿ ಊಟ ರೆಡಿ ಮಾಡ್ಕೊಂಡಿದ್ದೆ. ಅವರು 5 ಜನ ಕೇಳಿದ್ರಲ್ಲ, ನಾನು 1 kgದು ಫುಲ್ ಇದರಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಹಂಗಾಗಿ ಫ್ರೆಂಡ್ಸ್ ನಾನು ಇಷ್ಟೇ ಅದನ್ನು ಎತ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಫ್ರೆಂಡ್ಸ್ ನೋಡೋಣ, ಬಿಸಿಲೈತೆ, ಬಸ್ ಸಿಕ್ಕಿದ್ರೆ ಬಸ್ಗೆ ಹೋಗ್ತೀನಿ, ಇಲ್ಲಾಂದರೆ ಆಟೋ ಬುಕ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ನಾನು ಈ ಥರ ರೆಡಿಯಾಗಿ ಹೋಗ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್ ಅಲ್ಲಿ ಯಾರ್ಯಾರು ಸಿಗ್ತಾರೆ ಇವತ್ತು ಅಂತ. ಇನ್ನು ಫ್ರೆಂಡ್ಸ್ ಅಲ್ಲಿ ಹೂವೇನಾದರೂ ಸಿಕ್ಕಿದ್ರೆ ತಗೊಂಡು ಮುಡ್ಕೊಂಡು ಹೋಗ್ತೀನಿ. ಈಗ ಫ್ರೆಂಡ್ಸ್ ಟೈಮ್ ಆಲ್ರೆಡಿ 10:30ಗೆ ಬಂದಿದೆ. ನನ್ನದೇ ಮನೇಲಿ ಕೆಲಸ ಲೇಟಾಗೋಯ್ತು. ಏನು ತೊಂದರೆ ಇಲ್ಲ, 11 ಗಂಟೆ ಅಂದಿದ್ರಲ್ಲ, 11:15 ಒಳಗೆ ಹೋದರೂ ನಡೆಯುತ್ತೆ. ಹಂಗಾಗಿ ಫ್ರೆಂಡ್ಸ್ ಇಷ್ಟು ರೆಡಿ ಮಾಡ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಪ್ಲೇಟು ಸ್ಪೂನೆಲ್ಲ ಅದರೊಳಗಡೆ ಐತೆ. ಓಕೆ ಫ್ರೆಂಡ್ಸ್, ಇದೇ ಫಸ್ಟು ನನ್ನ ವೀಡಿಯೋನ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಫ್ರೆಂಡ್ಸ್ ನಂದು ಬಳೆ ಈ ಥರ ಹಾಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್ ನೋಡಿ, ಕಬ್ಬನ್ ಪಾರ್ಕೆ ಅದೇ ನಂದಿನಿ ಹೇಮ ಅವ್ರು ಹೇಳಿದ್ರಲ್ಲ, ಅದು ಮೀಟಪ್ಗೆ ನಾನು ಈ ಥರ ರೆಡಿಯಾಗಿ ಫ್ರೆಂಡ್ಸ್ ನನಗೆ ಇದೇ ಸ್ಯಾರಿ ಸೆಕೆಗೆ ಚೆನ್ನಾಗೈತೆ ಅಂತ ಅದಕ್ಕೆ ಇದನ್ನು ಹಾಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ನೋಡಿ ಈ ಬಾಕ್ಸಲ್ಲಿ ಊಟ ರೆಡಿ ಮಾಡ್ಕೊಂಡಿದ್ದೆ. ಅವರು 5 ಜನ ಕೇಳಿದ್ರಲ್ಲ, ನಾನು 1 kgದು ಫುಲ್ ಇದರಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಹಂಗಾಗಿ ಫ್ರೆಂಡ್ಸ್ ನಾನು ಇಷ್ಟೇ ಅದನ್ನು ಎತ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಫ್ರೆಂಡ್ಸ್ ನೋಡೋಣ, ಬಿಸಿಲೈತೆ, ಬಸ್ ಸಿಕ್ಕಿದ್ರೆ ಬಸ್ಗೆ ಹೋಗ್ತೀನಿ, ಇಲ್ಲಾಂದರೆ ಆಟೋ ಬುಕ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ನಾನು ಈ ಥರ ರೆಡಿಯಾಗಿ ಹೋಗ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್ ಅಲ್ಲಿ ಯಾರ್ಯಾರು ಸಿಗ್ತಾರೆ ಇವತ್ತು ಅಂತ. ಇನ್ನು ಫ್ರೆಂಡ್ಸ್ ಅಲ್ಲಿ ಹೂವೇನಾದರೂ ಸಿಕ್ಕಿದ್ರೆ ತಗೊಂಡು ಮುಡ್ಕೊಂಡು ಹೋಗ್ತೀನಿ. ಈಗ ಫ್ರೆಂಡ್ಸ್ ಟೈಮ್ ಆಲ್ರೆಡಿ 10:30ಗೆ ಬಂದಿದೆ. ನನ್ನದೇ ಮನೇಲಿ ಕೆಲಸ ಲೇಟಾಗೋಯ್ತು. ಏನು ತೊಂದರೆ ಇಲ್ಲ, 11 ಗಂಟೆ ಅಂದಿದ್ರಲ್ಲ, 11:15 ಒಳಗೆ ಹೋದರೂ ನಡೆಯುತ್ತೆ. ಹಂಗಾಗಿ ಫ್ರೆಂಡ್ಸ್ ಇಷ್ಟು ರೆಡಿ ಮಾಡ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಪ್ಲೇಟು ಸ್ಪೂನೆಲ್ಲ ಅದರೊಳಗಡೆ ಐತೆ. ಓಕೆ ಫ್ರೆಂಡ್ಸ್, ಇದೇ ಫಸ್ಟು ನನ್ನ ವೀಡಿಯೋನ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಫ್ರೆಂಡ್ಸ್ ನಂದು ಬಳೆ ಈ ಥರ ಹಾಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ ನಂದಿನಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ನಮ್ಮ ಚಾನಲ್ಲಿ ಅಮ್ಮ ಇರಲಿ ಖುಷಿ ಅಂತ ಮಾತಾಡೋದು. ನೋಡಿ, ಹೇಮಾ ಬ್ಲಾಗ್ಸ್ ಅಂತ, ಹೇಮಾ ಕನ್ನಡ ಕನ್ನಡ ಬ್ಲಾಗ್ಸ್ 07 ಅಂತೆ. ಅದೇನೋ ನಾನು ಸುಮ್ಮನೆ ಹಾಕಿರೋದು. ದಯವಿಟ್ಟು ಇವ್ರ ಚಾನಲ್ ಸಪೋರ್ಟ್ ಮಾಡಿ. ಲೈವ್ ಬರ್ತಾರೆ, ಆಮೇಲೆ ಎಲ್ಲ ವಿಡಿಯೋಗೂ ಕಮೆಂಟ್ ಮಾಡಿರ್ತಾರೆ. ತುಂಬ ಸ್ನೇಹಿತರಿಗೆ ಅಂತ ಹೇಳ್ಬೋದು. ತುಂಬ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ನಾನು ನೋಡಿದ್ದೀನಿ. ದಯವಿಟ್ಟು ಚಾನಲ್ ಸಪೋರ್ಟ್ ಮಾಡಿ. ಕೆಲ್ಸಕ್ಕೆ ಹೋಗ್ತಾ ಇದ್ರು ಲೈವ್ ಬರೋದು ನಾನು ಅವಾಗ ಹೇಳ್ತಿದ್ದೆ, ಗಾಡಿ ಹೌದು ನಿಜ, ಲೈವ್ ಬರಬೇಡಿ, ಹೋಗಿ ಮನೆಗೆ ಹೋಗಿ. ಅದಕ್ಕೆ ನಾನು ಇವತ್ತು ಅಮ್ಮನ ಮೀಟ್ ಮಾಡಕ್ಕೆ ಬಂದಿದ್ದೆ. ಹಂಗೆ ಹೇಳ್ತಿದ್ದೆ. ಯಾಕಂದರೆ ನಮ್ಮದು ಲೈವು ಅವ್ರು ಬಂದರು ಅಂತ ಹೇಳಿ ಅಲ್ಲ, ಅವ್ರಿಗೆ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ನಾನು ಲೈವ್ ಬೇಡ, ಗಾಡಿ ಓಡಿಸ್ಬೇಕಾರೆ ಬೇಡ ಹೇಮ ಹೋಗಿ ಅಂತ ಬೈತಿದ್ದಾರೆ. ಏನು ಅನ್ಕೊಳ್ತಾ ಇದ್ದೀನಿ? ನಾನೇನು ಅನ್ಕೊಂಡಿಲ್ಲ. ಏನು ಅನ್ಕೊಳ್ತೀನಿ? ನಾನು ಯಾವಾಗಲೂ ಏನು ಅನ್ಕೊಳ್ಳಲ್ಲ ಅಮ್ಮನ ಬಗ್ಗೆ. ಇವ್ರ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಯಾರ್ಯಾರು ಬಂದಿದ್ದಾರೆ ನಾನು ಆಮೇಲೆ ಒಳಗೋದ್ಮೇಲೆ ಎಲ್ಲರೂ ಚಾನಲ್ ಹೆಸರು ಹೇಳ್ತೀನಿ. ಈ ವಿಡಿಯೋ ನೋಡೋರು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಆಮೇಲೆ ಫ್ರೆಂಡ್ಸ್ ಅಮ್ಮ ಎಲ್ಲಾನು ಇವಾಗ ಮಾಡ್ತೈತೆ ನೋಡಿದ್ದೀರಾ. ಹೇಳೋದೇನೇನು ಫೇಸ್ ವಾಶ್ದು, ಫೇಸ್ ಇದು, ಆಮೇಲೆ ಡಯಟ್, ಅಲ್ಲೆಲ್ಲ ನಾನು ಅಡ್ವರ್ಟೈಸ್ಮೆಂಟ್ ಅಲ್ಲ ಫ್ರೆಂಡ್ಸ್. ಅಮ್ಮ ಇಷ್ಟೆಲ್ಲನೂ ಒಂಥರ ಅಲ್ಲ, 2-3 ಥರ ಮಾಡ್ತಾ ಇದೆ. ನೋಡಿ ಅದನ್ನೆಲ್ಲ ನೋಡಿ ತಗೊಳ್ಳಿ, ಮತ್ತೆ ಸಣ್ಣ ಆಗೋದು ಇಲ್ಲ ಫ್ರೆಂಡ್ಸ್. ಈಗ ಅಮ್ಮ ಬಿಜಿ ಆಯ್ತು, ಯಾಕಂದರೆ ಯಾರೋ ಬಂದಿದ್ದಾರೆ ಮೀಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ನಂದಿನಿ ಅಮ್ಮ ಬಂದಿದ್ದಾರೆ ಇವಾಗ ಕಬ್ಬನ್ ಪಾರ್ಕಿಗೆ. ನೀವು ಯಾರಾದರೂ ಬರೋರು ಇದ್ದರೆ ಖಂಡಿತ ಬನ್ನಿ. ನಾನಂತೂ ಇವತ್ತು ಅಮ್ಮನ ನೋಡಲೇಬೇಕು ಅಂತ ರಜಾ ಹಾಕಿ ಬಂದಿದ್ದೀನಿ. ನೋಡಿ ಅಮ್ಮ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಹೇಮ ನಿನ್ನೆ ಲೈವಲ್ಲಿ ಟಾಸ್ಕ್ ಕೊಟ್ಟಿದ್ರು, ನಾನು ಬರ್ತೀನಿ ಕಂಡಿಡಿ ಅಂದಿದ್ರು. ಹೌದು, ಟಾಸ್ಕ್ ಅಲ್ಲಿಂದ ಹೇಮ ಬರ್ತಾ ಇದ್ದಂಗೆ ಗೆದ್ದೆ ನಾನು. ಅಲ್ವಾ ಹೇಮ? ಹೌದು. ಆದರೆ ಫ್ರೆಂಡ್ಸ್ ನಾನು ಅಮ್ಮಂಗೆ ಒಂದು ಗಿಫ್ಟ್ ಕೊಡಬೇಕಾದ್ರೆ ಇವಾಗ ಕೊಟ್ಟಿಲ್ಲ ಅಂದ್ರೆ ಯಾವಾಗಾದ್ರೂ ಈಗ ಸಿಕ್ಕಿದಾರಲ್ಲ ಫ್ರೆಂಡ್ಸ್. ನಾನು ಗಿಫ್ಟ್ ಇಲ್ಲ, ನಮ್ಮ ಕಡೆ ಏನು ಗೊತ್ತಾ, ಆಶೀರ್ವಾದವೇ ಹುಡುಗರು ಅಂತ ಹಾಕಿಸ್ಕೊಡ್ತೀವಿ. ಆಶೀರ್ವಾದವೇ ಹುಡುಗರು. ಇನ್ನೊಂದೇನು ಗೊತ್ತಾ ನನಗೆ ಖುಷಿ, ಅಮ್ಮ ನಾನು ಯಾವಾಗಾದ್ರೂ ಲೈವ್ ಮಾಡ್ತಾ ಇದ್ರೆ ಹೇಮ ಗಾಡೀಲಿ ಬರ್ತೀಯ ಹುಷಾರು ಅಂತ ಹೇಳ್ತೀವಿ ಫ್ರೆಂಡ್ಸ್. ನಾನು ಆ ಪ್ರೀತಿ ವಿಶ್ವಾಸಕ್ಕೋಸ್ಕರನೇ ಇವತ್ತು ನಾನು ವರ್ಕ್ಗೆ ರಜಾ ಹಾಕಿ ಬಂದಿದ್ದೀನಿ. ರಜಾ ಇವತ್ತು ತಗೊಂಡು ಬಂದಿದ್ದೀನಿ. ನನಗೆ ರಜಾ ಇಲ್ಲ, ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದು. ಆದ್ರೂ ರಜಾ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿಯಾಗಿದೆ. ನಾನು ಇವತ್ತು ಸ್ಪೆಷಲಾಗಿ ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ. ಅಮ್ಮ ಒಂದು 5 ಜನಕ್ಕೆಲ್ಲ ಅಡುಗೆ ಮಾಡ್ಕೊಂಡು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇವಾಗ ಜಸ್ಟ್ ಬಂದಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ಎಲ್ಲ ತರಬೇಕು ಅಂತೇನಿಲ್ಲ. ನಾನು 5 o'clock ಎದ್ದು ಎಲ್ಲನೂ ರೆಡಿ ಮಾಡ್ಕೊಂಡ್ಬಂದಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತದೆ. ಅಮ್ಮಂಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ, ಅವರೆಲ್ಲ ವಿಷಯದಲ್ಲೂ ನೋಡಿ ನಮಗೆ ಚೆನ್ನಾಗಿ ಎಲ್ಲನೂ ಹೇಳ್ತಾರೆ. ಏನೇ ವಿಷಯ ಇರಲಿ ಅವ್ರಿಗೆ ಒಂದು ಚೂರು ಜಂಬ ಇಲ್ಲ ಫ್ರೆಂಡ್ಸ್. ಅದೊಂದೇ ನಮಗೆ ಖುಷಿ ಇರೋದು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಯೂಟ್ಯೂಬರ್ಸ್ ಎಲ್ಲರೂ ಬಂದಿದ್ದಾರೆ. ಇದು ಒಂದು
ಕಬ್ಬನ್ ಪಾರ್ಕ್ ನೋಡಿ ಒಬ್ರು ಪೊಲೀಸರು ಬಂದವ್ರೆ ನಮಗೆ ಅವನೇ ರಕ್ಷಣೆ ಕೊಡಕ್ಕೆ. ಫ್ರೆಂಡ್ಸ್ ನೋಡಿ ಶಿವು ಸರ್, ನಿಮ್ಮ ಹೆಸರೇನು? ಪೊಲೀಸು. ನಿಮ್ದು ಚಾನಲ್ ಐತಾ? ಚಾನಲ್ ಇಲ್ಲ, ಓನ್ಲಿ ಸಪೋರ್ಟ್. ಬಂದು ಫ್ರೆಂಡ್ಸ್ ನೋಡಿ ನಮಗೆ ಯೂಟ್ಯೂಬರ್ಸ್ಗೆಲ್ಲ ಇವರೇ ನಮಗೆ ಮಿಲಿಟರಿ ಮ್ಯಾನ್. ಗೊತ್ತಿಲ್ಲ ನಾನು, ನೀವು ಮಾತಾಡ್ಸೋಕೆ ಲೈವ್ ಅಲ್ಲಿ ಗೊತ್ತಿಲ್ಲ. ನಾನು ನೀವು ಬಂದಾಗಲೇ ಲೈವ್ ನೋಡಿದೆ, ಅಲ್ಲಿ ಬಂದ್ರಲ್ಲ ಅಮ್ಮನ ಜೊತೆ ಮಾತಾಡ್ತಾ ಇದ್ರಲ್ಲ ಫ್ರೆಂಡ್ಸ್. ಆದರೆ ನನಗೆ ಏನು ಗೊತ್ತಾ, ಇಷ್ಟು ಚಿಕ್ಕ ಹುಡುಗ ಪೊಲೀಸ್ ಆಗೈತಲ್ಲ, ಇವ್ರನ್ನ ನೋಡಿ ಯಾರು ಹೆದರ್ಕತ್ತಾರೆ? ನನಗೆ ಎಷ್ಟೋ ಜನ ಹೇಳ್ತಾರೆ ನೀವು ಪೊಲೀಸ್ ಆಗಬೇಕಾಗಿತ್ತು, ಈ ಥರ ಸ್ಟ್ರಿಕ್ಟ್ ಥರ ಮಾತಾಡ್ತೀರಾ ಅಂತ. ಆದರೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಅವ್ರಿಗೊಂಚೂರು ಜಂಬ ಇಲ್ಲ, ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಅವ್ರನ್ನ ನೋಡೇ ಇಲ್ಲ ಫ್ರೆಂಡ್ಸ್. ಆದರೆ ಈಗ ಫಸ್ಟ್ ಟೈಮು ಅಮ್ಮನ ಚಾನಲಲ್ಲೇ ನಾನು ಅಮ್ಮನ ಮೀಟ್ ಮಾಡೋಕ್ಕೆ ಬಂದು ನಾನು ನೋಡಿರೋದು. ನೋಡಿ ಇವರು ಎಲ್ಲರೂ ಬಂದಿದ್ದಾರೆ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಒಂದು ದಿವಸ ಬಿಡಿ ಕೆಲಸ ನಮ್ಮದು ಯಾವಾಗಲೂ ಇದ್ದೇ ಇರುತ್ತೆ. ಒಂದಿನ ಖುಷಿಯಿಂದ ಇರೋಣ ಅಂತ ನೋಡಿ ಅವರು ಬಂದಿದ್ದಾರೆ, ನಾವು ಎಲ್ಲರೂ ಬಂದಿದ್ದೀವಿ. ಆದರೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ ಇದೇ ಕಬ್ಬನ್ ಪಾರ್ಕ್. ನೀವು ಇಲ್ಲಿಗೆ ಬರಬೇಕು ಅಂದರೆ ಬಾಲಭವನ ಅಂತ ಹೇಳ್ಬೇಕು, ನನಗೂ ಗೊತ್ತಿರಲಿಲ್ಲ. ಆಟೋದವ್ರಿಗೆ ಹೇಳಿ ಕೇಳ್ಕೊಂಡು ನಾನು ಬಂದಿರೋದು ಫ್ರೆಂಡ್ಸ್. ಅಡ್ರೆಸ್ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನಮಗೆ ಬಸ್ಸೇ ಇತ್ತು. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇವಾಗ ಲೇಡೀಸ್ಗೆಲ್ಲ ಫ್ರೀ ಬಸ್ ಬಿಟ್ಟಿದ್ರಲ್ಲ, ಆರಾಮಾಗಿ ಬರ್ಬೋದು ಆಧಾರ್ ಕಾರ್ಡಲ್ಲಿ. ಆದರೆ ಫ್ರೀ ಇಲ್ಲ, ನಮಗೂ ಫ್ರೀ ಅದ. ನಿಮಗೂ ಫ್ರೀ ಆಯ್ತಾ? ಯಾಕಂದ್ರೆ ನಿಮಗೂ ಆಧಾರ್ ಕಾರ್ಡ್ ಫ್ರೀಯಾ? ನಿಮ್ಮ ಕೆಲಸದ ಮೇಲೆ ಫ್ರೀನಾ? ನೋಡಿ ಪೊಲೀಸು ಅದಕ್ಕೆ ಇವ್ರಿಗೆ ಫ್ರೀ ಕೊಟ್ಟಿದ್ದಾರೆ. ಇವ್ರು ಒಬ್ರಿಗೆ ಮಾತ್ರ, ನಮಗೇನಿಲ್ವಲ್ಲ. ಆದರೆ ಫ್ರೆಂಡ್ಸ್ ನಮ್ಗೆ ಇವ್ರನ್ನೂ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಒಬ್ಬ ಮನುಷ್ಯನ ಫ್ರೆಂಡ್ಸ್ ಪರಿಚಯ ಆದರೆ ನಮಗಿನ್ನ ಖುಷಿ ಆಗುತ್ತಲ್ಲ. ಹಂಗಾಗಿ ನಾನು ಅವ್ರಿಗೆ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಚಿಕ್ಕ ಹುಡುಗ ಅಂತ. ಆದರೆ ಅವರು ಚೆನ್ನಾಗಿ ಓದಿದ್ದಾರೆ ಮತ್ತು ಕೆಲಸ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ವರ್ಕ್ ಸಿಕ್ಕಿದೆ. ನಾನು ನಮ್ಮ ಬ್ರದರ್ ಥರ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಸುಮ್ಮನೆ ಕಾಮಿಡಿ ಮಾಡ್ತಾ ಇರೋದು ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಅವರು ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೋಡಿ ಕಬ್ಬನ್ ಪಾರ್ಕ್ ಅದೇ ನಂದಿನಿ ಅಮ್ಮ ಅವ್ರು ಹೇಳಿದ್ರಲ್ಲ, ಅದು ಮೀಟಪ್ಗೆ ನಾನು ಈ ಥರ ರೆಡಿಯಾಗಿ ಫ್ರೆಂಡ್ಸ್. ನನಗಿದೇ ಸ್ಯಾರಿ ಸೆಕೆಗೆ ಚೆನ್ನಾಗೈತೆ ಅಂತ ಅದಕ್ಕೆ ಇದನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನೋಡಿ ಈ ಬಾಕ್ಸಲ್ಲಿ ಊಟ ರೆಡಿ ಮಾಡ್ಕೊಂಡಿದ್ದೆ. ಅವರು 5 ಜನ ಕೇಳಿದ್ರಲ್ಲ, ನಾನು 1 kg ಫುಲ್ ಇದರಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಹಂಗಾಗಿ ಫ್ರೆಂಡ್ಸ್ ನಾನು ಇಷ್ಟೇ ಅದನ್ನು ಎತ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಫ್ರೆಂಡ್ಸ್ ನೋಡೋಣ, ಬಿಸಿಲೈತೆ, ಬಸ್ ಸಿಕ್ಕಿದ್ರೆ ಬಸ್ಗೆ ಹೋಗ್ತೀನಿ, ಇಲ್ಲಾಂದರೆ ಆಟೋ ಬುಕ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ನಾನು ಈ ಥರ ರೆಡಿಯಾಗಿ ಹೋಗ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್ ಅಲ್ಲಿ ಯಾರ್ಯಾರು ಸಿಗ್ತಾರೆ ಇವತ್ತು ಅಂತ. ಇನ್ನು ಫ್ರೆಂಡ್ಸ್ ಅಲ್ಲಿ ಹೂವೇನಾದರೂ ಸಿಕ್ಕಿದ್ರೆ ತಗೊಂಡು ಮುಡ್ಕೊಂಡು ಹೋಗ್ತೀನಿ. ಈಗ ಫ್ರೆಂಡ್ಸ್ ಟೈಮ್ ಆಲ್ರೆಡಿ 10:30ಗೆ ಬಂದಿದೆ. ನನ್ನದೇ ಮನೇಲಿ ಕೆಲಸ ಲೇಟಾಗೋಯ್ತು, ಏನು ತೊಂದರೆ ಇಲ್ಲ. 11 ಗಂಟೆ ಅಂದಿದ್ರಲ್ಲ, 11:15 ಒಳಗೆ ಹೋದರೂ ನಡೆಯುತ್ತೆ. ಹಂಗಾಗಿ ಫ್ರೆಂಡ್ಸ್ ಇಷ್ಟು ರೆಡಿ ಮಾಡ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಪ್ಲೇಟು ಸ್ಪೂನೆಲ್ಲ ಅದರೊಳಗಡೆ ಐತೆ. ಓಕೆ ಫ್ರೆಂಡ್ಸ್, ಇದೇ ಫಸ್ಟು ನನ್ನ ವೀಡಿಯೋನ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಫ್ರೆಂಡ್ಸ್ ನಂದು ಬಳೆ ಈ ಥರ ಹಾಕ್ಕೊಂಡಿದ್ದೀನಿ.